ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೂಡಿ ಬಂದಿರೋ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತಾ ಇದ್ದಾವೆ. ಇವತ್ತು ವಾಕ್ಯ ಸಂದೇಶಕ್ಕೋಸ್ಕರ ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 12ನೇ ವಾಕ್ಯ ಓದಿಕೊಳ್ಳೋಣ. ಪ್ರಭಾವೈಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ, ನೀನು ಸರ್ವಾಧಿಕಾರಿಯು, ಬಲಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ, ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪವಿತ್ರಾತ್ಮರೇ, ನಮ್ಮಿಂದ ಏನೂ ಸಾಧ್ಯ ಇಲ್ಲ ಎಸಯ್ಯ. ನೀನು ಇಲ್ಲಿ ಮಾತನಾಡಬೇಕು, ನಿನ್ನ ಶಬ್ದ ನಾವು ಕೇಳಬೇಕು, ನಿನ್ನನ್ನು ಕಾಣಬೇಕು. ಈ ಭಾನುವಾರ ದಿವಸ ನಮ್ಮೊಟ್ಟಿಗೆ ನೀನೇನು ಬಯಸ್ತಾ ಇದ್ದೀಯಾ, ನೀವೇನು ಇಚ್ಛಿಸ್ತಾ ಇದ್ದೀರಾ, ನಮ್ಮಿಂದ ಏನು ಮಾಡಬೇಕೆಂದು ನೀವು ಇಷ್ಟಪಡ್ತಾ ಇದ್ದೀರಾ, ಅದನ್ನು ನಮ್ಮ ಮೂಲಕ ನೀನು ಮಾತನಾಡು, ನಮ್ಮೊಟ್ಟಿಗೆ ನೀನು ಮಾತನಾಡು. ನಿನ್ನ ಶಬ್ದ ಕೇಳಿಸಿಕೊಳ್ಳಲಿಕ್ಕೆ ಬಂದಿದ್ದೇವೆ ಎಸಯ್ಯ. ನಿನ್ನ ಶಬ್ದ ಇಲ್ಲಿ ನಾವು ಕೇಳಿಸಿಕೊಳ್ಳಲಿಕ್ಕೆ ಬಂದಿದ್ದೇವೆ. ನಮ್ಮನ್ನು ಶುದ್ಧೀಕರಿಸಿರಿ, ನಮ್ಮನ್ನು ಶುದ್ಧೀಕರಿಸಿರಿ, ನಮ್ಮನ್ನು ಶುದ್ಧೀಕರಿಸಿರಿ, ನಮ್ಮನ್ನು ಶುದ್ಧೀಕರಿಸಿರಿ. ಪರಿಶುದ್ಧಾತ್ಮರೇ, ನಿಮಗೆ ಸ್ವಾಗತ ಮಾಡ್ತಾ ಇದ್ದೇವೆ. ನಿಮ್ಮ ಶಬ್ದ ಕೇಳಿಸಿಕೊಳ್ಳಲು ತಡೆಯಾಗಿರುವ ತಡೆಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಉರಾಮಲಾದರ ಶಂದರ ಬೇಕೆಲ್ದರ ಬಲಾದರ ಸೆ ದಿರಿಯಾ ಬೇಕೆಲ್ದರ ಬಲಾದರ ಶಂದರ ಬಲಾದರ ಸೆ ಬೇಕೆಲ್ದರ ಬಲ. Holy Spirit, you are welcome here. Come flood this place and the atmosphere. Holy Spirit, you are welcome here. Come flood this place and the atmosphere. Holy Spirit, you are welcome here. Come flood this place and the atmosphere. Holy Spirit, you are welcome here. Come flood this place And atmosphere. Holy Spirit, You are Dara Shamdara Ribaladara Zeme Mamaladara Shamdara Ribaladara Zeme Meme Keldara Baladara Shamdara. ಪವಿತ್ರಾತ್ಮರೇ, 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 ಅಂಧಕಾರ ಶಕ್ತಿಗಳ ಮಂಡಳಗಳು ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಸಭೆಗೆ ವಿರುದ್ಧವಾಗಿ, ದೈವಾರಾಧನೆಗೆ ವಿರುದ್ಧವಾಗಿ ಎದ್ದು ನಿಂತಿರುವ ಅಂಧಕಾರದ ಶಕ್ತಿಗಳ ಮಂಡಳಗಳು, ದೇವ ಮಕ್ಕಳ ಆರೋಗ್ಯಕ್ಕೆ ವಿರುದ್ಧವಾಗಿ ಎದ್ದು ನಿಂತಿರುವ ಅಂಧಕಾರ ಶಕ್ತಿಗಳ ಮಂಡಳಗಳ ಮೇಲೆ ಪವಿತ್ರಾತ್ಮರೇ ನಿಮ್ಮನ್ನು ಇಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಈ ಸಮಯವನ್ನು, ಈ ಸ್ಥಳವನ್ನು, ಈ ಸಭೆಯನ್ನು ನಿಮ್ಮ ಆತ್ಮದಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಆತ್ಮದಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಆತ್ಮದಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವಿನ ರಕ್ತಕ್ಕೆ ಜಯ ಉಂಟಾಗಲಿ, 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 ಯೇಸುವಿನ ರಕ್ತಕ್ಕೆ ಜಯ ಉಂಟಾಗಲಿ. ಶಾಬಾಬಾಲ ದೀರಬಲದರ ಶಂದರ ರೀಬಲದರ ಜೇಬೆಬೆ ಕೆಲ್ದರ ಬಲ ರೀಬಾಲಾದರ ಶಂದರ ದೇರಬಲದರ ಶಂದರ ರೀಬಾಲಾದರ ಜೇಬೆಬೆ ಕೆಲ್ದರ ಬಲ. ಪವಿತ್ರಾತ್ಮರೇ, ನಿನ್ನ ತೋಟಿಗೆ ಕೊಡ್ತಾ ಇದ್ದೇವೆ. ಅಶುದ್ಧನಲ್ಲಿ ಕಾರ್ಯ ಮಾಡಬಾರದು, ಅಶುದ್ಧನ ಕಾರ್ಯದಲ್ಲಿ ನಡೆಯಬಾರದು, ಅಶುದ್ಧನ ಕ್ರಿಯೆಯಲ್ಲಿ ನಡೆಯಬಾರದು. ಯೇಸುವಿನ ನಾಮಕ್ಕೆ ಜಯವಾಗಲಿ, ಯೇಸುವಿನ ನಾಮಕ್ಕೆ ಜಯವಾಗಲಿ. ಅಂಧಕಾರ ಮಂಡಳಗಳು ಕೆಡವಲ್ಪಡಲಿ, ಮಾಟ ಮಂತ್ರ ಕ್ರಿಯೆಗಳು
ನಾಮಕ್ಕೆ ಜಯವಾಗಲಿ. ನೀವಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ಈ ಸ್ಥಳವನ್ನು ಆವರಿಸಿದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ನಿಮ್ಮ ತೋಟಿಗೆ ಎಲ್ಲವನ್ನು ಕೊಡ್ತಾ ಇದ್ದಾವೆ. ಈ ನಾಳ್ವಿಕೆ ಮಾಡಪ್ಪ. ನಾವು ಬರೀ ಮಣ್ಣು ಏಸಯ್ಯ, ನಾವು ಬರೀ ಧೂಳು ಅಪ್ಪ. ನೀನು ಉಪಯೋಗಿಸುವಂಥ ಒಂದು ಪಾತ್ರೆಯಾಗಿ ನೀನು ನೋಡುವಾಗ ನಮ್ಮಲ್ಲಿ ಉಪಯೋಗಕ್ಕೆ ಕರವಾಗಿ ಏನಾದರೂ ಕಂಡು ಬಂದರೆ ನಮ್ಮನ್ನು ಉಪಯೋಗಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಿಮ್ಮ ಶಿಲುಬೆಯಿಂದ ನನ್ನನ್ನು ಮರೆಮಾಚು. ನಿನ್ನ ಶಬ್ದ ಇಲ್ಲಿ ಕೇಳಿ ಬರಲಿ. ನಿನ್ನ ಮನಸ್ಸು, ನಿನ್ನ ಹೃದಯ ಇಲ್ಲಿ ನಾವು ಕಾಣುವಂತೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ನಾವು ವಾಕ್ಯಕ್ಕೆ ಹೋಗೋಣ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತದೆ, ನೀನು ಸರ್ವಾಧಿಕಾರಿಯೂ ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ, ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಹಾಲೆಲೂಯಾ, ಹಾಲೆಲೂಯಾ. ಈ ವಾಕ್ಯ ನಾವು ನೋಡುವಾಗ 29ನೇ ಅಧ್ಯಾಯದ ಹೆಡ್ಡಿಂಗಲ್ಲಿ ನಾವು ನೋಡುವಾಗ, ದಾವೀದನು ಪ್ರಧಾನರು ದೇವಾಲಯಕ್ಕೆ ಕೊಟ್ಟ ಕಾಣಿಕೆ. ಆಮೇನ್. ದಾವೀದನು ಮತ್ತು ಪ್ರಧಾನರು ದೇವಾಲಯಕ್ಕೆ ಕೊಟ್ಟ ಕಾಣಿಕೆ ಕೊಟ್ಟ ಮೇಲೆ ಹೇಳ್ತಾ ಇದ್ದಾರೆ, ನಾವು ಕೊಟ್ಟಿದ್ದೇನು ದೊಡ್ಡದಲ್ಲ, ಪ್ರಭಾವ ಐಶ್ವರ್ಯ ಮಾನ ಮಹಿಮೆ ಸಕಲ ದೊಡ್ಡಸ್ತಿಕೆಗೂ ನೀನೇ ಮೂಲನು, ನೀವೇ ಆಧಾರಭೂತನಾಗಿದೀಯಾ. ಹಾಲೆಲೂಯಾ. ವಾಕ್ಯ ನೋಡುವಾಗ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ನಾವು ನೋಡಬೇಕಾದ್ರೆ 10ನೇ ವಾಕ್ಯದಿಂದ ನೋಡಬೇಕಾದ್ರೆ ದಾವೀದನು ಸಭೆಯ ಮುಂದೆ ಹೇಳ್ತಾ ಇರೋದು. 10ನೇ ವಾಕ್ಯದ ಫಸ್ಟ್ ಸ್ಟಾರ್ಟಿಂಗ್ ನೋಡಿ. ಅನಂತರ ದಾವೀದನು ನೆರೆದ ಸಭೆಯವರ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ಅಂದರೆ ಎಲ್ಲ ಕಾಣಿಕೆಗಳನ್ನು ಕೊಟ್ಟ ನಂತರ ದಾವೀದನು ಹೇಳ್ತಾ ಇದ್ದಾನೆ, ನಂದು ನಿಂದು ದೊಡ್ಡಸ್ತಿಕೆ ಏನಲ್ಲ ಇದು, ನಾನು ನೀನು ಕೊಟ್ಟಿರೋದು ದೊಡ್ಡದೇನೂ ಅಲ್ಲ, ಇದಕ್ಕೆ ಎಲ್ಲದಕ್ಕೂ ಆಧಾರಭೂತನಾಗಿರೋ ದೇವರು ನನಗೂ ನಿನಗೂ ಕೊಟ್ಟಿದ್ದರಿಂದ ನಾನು ಇದರಲ್ಲಿ ಕೈ ಹಾಕಿದ್ದೇನೆ. ಹಾಲೆಲೂಯಾ. ನಾವು ಸತ್ಯವೇದದಲ್ಲಿ ನೋಡುವಾಗ ದೇವರಿಗೆ ಕೊಟ್ಟಂಥ ಯಾರೂ ಸಾಲಗಾರರಾಗಿ ಇರಲಿಲ್ಲ. ದೇವರಿಗೆ ಕೊಟ್ಟಂಥ ಯಾರೂ ಅವಮಾನಕ್ಕೆ ಒಳಗಾಗಿಲ್ಲ. ದೇವರಿಗೆ ಕೊಟ್ಟಂಥ ಯಾರಿಗೂ ನಿಂದೆ ಅವಮಾನ ಹಿಂಸೆ ಬಂದಿರ್ಬೋದು, ಆದರೆ ಅದು ನಿರಂತರವಾಗಿ ಶಾಶ್ವತವಾಗಿರಲಿಲ್ಲ. ಅದು ಮುಂದೆ ಕಾಲದಲ್ಲಿ ಆಶೀರ್ವಾದವಾಗಿ ಮಾರ್ಪಟ್ಟಿತು. ನಾವು 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 1ರಿಂದ 7ನೇ ವಾಕ್ಯ ಗಂಟ ನೋಡೋಣ. 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 1ರಿಂದ 7. ಅಲ್ಲಿ ನಮಗೆ ಗೊತ್ತಿರೋ ಒಂದು ವಿಧವೆಯ ಸ್ಟೋರಿನೇ ಇರೋದು. ಆದರೆ ಅಲ್ಲಿ ಯಾರು ಏನು ಕೊಟ್ಟರು, ದೇವರು ಹೇಗೆ ಆಶೀರ್ವದಿಸಿದ್ರು ಎಂದು ನಾವು ನೋಡೋಣ. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ 1 ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳಲ್ಲೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು, ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆಯುಕ್ಕುವುದು ಎಂದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದನ್ನೆಲ್ಲ ತಿಳಿಸಿದಳು.
ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ಆಮೇನ್, ಹಾಲೆಲೂಯಾ. ನಮಗಿದು ಅನೇಕ ಬಾರಿ ಕೇಳಿ ಗೊತ್ತಿರುವಂಥ ಒಂದು ವಿಷಯ. ಹಾಡಲ್ಲಿ ನಾವು ಅನೇಕ ಬಾರಿ ಹಾಡುವ ವಿಷಯ, ಎಲೀಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಇಲ್ಲಿ ನಾವು ನೋಡುವಾಗ ಒಂದು ವಿಧವೆ ಎಲೀಷನ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ನನ್ನ ಗಂಡ ತೀರಿ ಹೋಗಿದ್ದಾನೆ, ನನ್ನ ಮನೆಯಲ್ಲಿ ಸಾಲ ತುಂಬಿದೆ, ನೀವು ಏನಾದರೂ ಸಹಾಯ ಮಾಡಬೇಕು. ಆದರೆ ಇಲ್ಲಿ ನೋಡಬೇಕಾದ್ರೆ ಎಲೀಷನ ಆ ವಿಧವೆಯ ಗಂಡ ಯಾರಾಗಿದ್ದರು? ಪ್ರವಾದಿ ಮಂಡಳಿಯಲ್ಲಿರುವ ಒಬ್ಬ ಶಿಷ್ಯನು. ಪ್ರವಾದಿ ಮಂಡಳಿಯಲ್ಲಿರುವ ಒಬ್ಬ ಶಿಷ್ಯನಿಗೆ ಸಾಲ ಬಂತು. ಆಮೇನ್. ಪ್ರವಾದಿ ಮಂಡಳಿಯಲ್ಲಿರೋ ಶಿಷ್ಯನಂದರೆ ಸೇವೆ ಮಾಡುವ ವ್ಯಕ್ತಿ ಅಲ್ವಾ? ಅವನು ಸೇವೆ ಮಾಡ್ತಾ ಇದ್ದಾನೆ. ಅವನು ತೀರಿ ಹೋದ ನಂತರ ಆ ಸಾಲದ ಕಷ್ಟ ಹೆಂಡತಿಗೂ ಮಕ್ಕಳ ಮೇಲೂ ಬಂದಿದೆ. ಇಲ್ಲಿ ನಾವು ನೋಡಬೇಕಾದ್ರೆ ನಾವು ಯಾವಾಗಲೂ ಹೇಳ್ತೀವಿ, ಎಲೀಷನ ಬಳಿಗೆ ಹೋದರು, ವಿಧವೆ ಹೋದರು, ದೇವರು ಆಶೀರ್ವದಿಸಿದ್ರು, ಅವರ ಸಾಲ ತೀರ್ತು. ಆದರೆ ಒಂದು ವಿಷಯ ನಾವು ಮರಿತಾ ಇದ್ದೀವಿ, ಆ ವಿಧವೆಯ ಗಂಡ ಪ್ರವಾದಿ ಮಂಡಳಿಯವನಾಗಿದ್ದರೂ ಅವನಲ್ಲಿ ಅವನ ಹೆಂಡತಿ ಎಲೀಷನ ಬಳಿಗೆ ಹೋಗಲಿಕ್ಕೆ ಧೈರ್ಯ ಬಂದಿದ್ದಕ್ಕೆ ಕಾರಣ ಏನು ಗೊತ್ತಾ? ಏನಿರ್ಬೋದು? ಎಷ್ಟೋ ಶಿಷ್ಯ ಮಂಡಳಿಯವರು ಇದ್ದಾರಲ್ವಾ, ಅವ್ರ ಹೆಂಡತಿಯವರೆಲ್ಲ ಎಲೀಷನ ಬಳಿಗೆ ಬಂದು ಕೇಳ್ಬೋದು, ನಮಗೆ ಈ ಕಷ್ಟ ಇದೆ ಅಂತ. ಆದರೆ ಈ ಸ್ತ್ರೀ ಅಷ್ಟು ಧೈರ್ಯವಾಗಿ ಎಲೀಷನ ಮುಂದೆ ಹೋಗಿ, ನನಗೆ ಇಷ್ಟು ಸಾಲ ಬಂದಿದೆ, ಇದು ಹೇಗಾದರೂ ತೀರಿಸಬೇಕು ಅಂತ ಕೇಳಲಿಕ್ಕೆ ಧೈರ್ಯ ಎಲ್ಲಿಂದ ಬಂತು? 1ನೇ ವಾಕ್ಯದಲ್ಲಿ, ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಅಷ್ಟೇ ಸಾಕು. ಆಮೇನ್, 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 ಆಮೇನ್. ಅಲ್ಲಿ ಏನಿದೆ? ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆಂದು ನಿನಗೆ ಗೊತ್ತುಂಟಲ್ಲ. ಆ ವಿಧವೆ ಹೋಗಿ ಎಲೀಯನ ಬಳಿಗೆ ಕೇಳಲಿಕ್ಕೆ ಆ ವಿಧವೆಗೆ ಬಂದಿದ್ದ ಧೈರ್ಯ ಎಲ್ಲಿಂದ ಗೊತ್ತಾ? ಸೇವಕನು ಭಯಭಕ್ತಿಯಿಂದ ತನಗೆ ಕೊಟ್ಟ ಸೇವೆಯಲ್ಲಿದ್ದಾಗ. ನಾವು ಸೇವೆ ಮಾಡ್ಬೋದು, ದೇವರಿಗೋಸ್ಕರ ಅನೇಕ ಕಾರ್ಯಗಳು ಮಾಡಿದ್ರು, ಕಷ್ಟ ಬರುತ್ತೆ. ಆದರೆ ಆಶೀರ್ವಾದ ಬರದೇ ಹೋದಾಗ ನಾವೇನು ಮಾಡ್ತೀವಿ? ನಾನು ದೇವರಿಗೋಸ್ಕರ ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ದೇವರಿಗೋಸ್ಕರ ಅದು ಮಾಡ್ತಾ ಇದ್ದೇನೆ, ಇದು ಮಾಡ್ತಾ ಇದ್ದೇನೆ, ಆದರೂ ನನ್ನ ಕಷ್ಟ ಯಾಕೆ ತೀರ್ತಾ ಇಲ್ಲ ಅಂದರೆ, ನೀನು ಮಾಡುವ ಸೇವೆ ಯಾವ ರೀತಿ ಇದೆ? ಭಯಭಕ್ತಿಯಲ್ಲಿ ಮಾಡ್ತಾ ಇದೀಯಾ? ನಂಬಿಕಸ್ತಿಕೆಯಲ್ಲಿ ಮಾಡ್ತಾ ಇದೀಯಾ? ದೇವರು ಮೆಚ್ಚುವಂಥ ಸೇವೆ ಮಾಡ್ತಾ ಇದೀಯಾ? ನಾವು ವಾಕ್ಯದಲ್ಲಿ ನೋಡುವಾಗ ದೊಡ್ಡಸ್ತಿಕೆ ಬರುವುದು ದೇವರಿಂದ. ಆದರೆ ಮೊದಲನೇದಾಗಿ ಒಂದು ಉದಾಹರಣೆ, ಎಲೀಷನ ಶಿಷ್ಯನ ಹೆಂಡತಿ ಎಲೀಷನ ಬಳಿಗೆ ಹೋಗಲಿಕ್ಕೆ ಬಂದ ಧೈರ್ಯ, ಅವನು ಮಾಡುವಂಥ ಸೇವೆ ಭಯಭಕ್ತಿಯಿಂದ ಮಾಡ್ತಾ ಇದ್ದನು, ನಂಬಿಗಸ್ತಿಕೆಯಿಂದ ಮಾಡ್ತಾ ಇದ್ದನು. ಆ ನಂಬಿಗಸ್ತಿಕೆಯಲ್ಲಿ ಭಯಭಕ್ತಿಯಲ್ಲಿ ಮಾಡುವಾಗ ಸಾಲ ಬಂತು ಅವನಿಗೆ. ಆದರೂ ಭಯಭಕ್ತಿ ಬಿಟ್ಟಿಲ್ಲ, ನಂಬಿಗಸ್ತಿಕೆ ಬಿಟ್ಟಿಲ್ಲ, ತೀರಿ ಹೋಗ್ಬಿಟ್ಟ. ಸಾಲ ಭಾರ ಹೆಂಡತಿ ಮಕ್ಕಳ ಮೇಲೆ ಬಂತು. ನನ್ನ ದೇವರು ಯಾರಿಗೂ ಸಾಲದವನಲ್ಲ. ದೇವರಿಗೋಸ್ಕರ ನಿಂತ ಎಲೀಷನ ಶಿಷ್ಯ ಮಂಡಳಿಯವರ ಸಾಲ ತೀರಿಸಲಿಕ್ಕೆ ದೇವರಿಗೆ ಒಂದು ಚಿಕ್ಕ ಎಣ್ಣೆ ಸಾಕಾಯಿತು. ನಾವು ಯಾವಾಗಲೂ ನೋಡೋದೇನೆಂದರೆ, ಎಲೀಷನ ಶಿಷ್ಯರು ದೇವರ ಎಲೀಷನ ಬಳಿಗೆ ಬಂದರು, ಕೇಳಿದ್ರು, ಅವರಿಗೆ ಆಶೀರ್ವಾದ ಆಯಿತು. ಆದರೆ ಅವರ ಗಂಡ ಇದ್ದ ಪರಿಸ್ಥಿತಿ, ತನ್ನ ಸೇವೆಯಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು. ನಮಗೆ ಆಶೀರ್ವಾದ ಬೇಕು, ಅನುಗ್ರಹ ಬೇಕು, ಎಲ್ಲ ದೊಡ್ಡಸ್ತಿಕೆ ಬರುವುದು ದೇವರಿಂದಲೇ. ಆದರೆ ನೀನು ಮಾಡುವ ಸೇವೆ ಭಯಭಕ್ತಿಯಿಂದಲೂ ನಂಬಿಕಸ್ತಿಕೆಯಿಂದಲೂ ಮಾಡಬೇಕು. ಎಲೀಷನ ಬಳಿಗೆ ಆ ವಿಧವೆ ಬಂದಿದ್ದ ತಕ್ಷಣ ಎಲೀಷನ ಹೇಳ್ತಾ ಇದ್ದಾನೆ, ಸರಿ, ನಿನ್ನ ಮನೇಲಿ ಏನಿದೆ ಅದು ತಗೊಂಡು ಹೋಗು, ಅದನ್ನು ಪಾತ್ರೆಯಲ್ಲಿ ತುಂಬಿಸು, ಬರುತ್ತೆ ಅಂತ ಹೇಳಬೇಕಂದ್ರೆ ಎಲೀಷನು ಕೇಳಿದ ತಕ್ಷಣ ಉತ್ತರ ಕೊಡಲಿಕ್ಕೆ ಕಾರಣ ಏನು ಗೊತ್ತಾ?
ಆ ಶಿಷ್ಯನ ಮೇಲೆ ಅಷ್ಟು ಗೌರವ ಇತ್ತು ಎಲೀಷನಿಗೆ. ಆಮೇನ್, ಆಮೇನ್. ಅರ್ಥ ಆಗ್ತಿದೆಯಾ ನಿಮಗೆ? ನಾವು ದೇವರ ಸೇವೆ ಮಾಡ್ತೀವಿ ನಿಜ, ದೇವರ ಕಾರ್ಯಕ್ಕೋಸ್ಕರ ಕೆಲಸ ಮಾಡ್ತೀವಿ ನಿಜ, ಆದರೆ ಮಾಡುವಂಥ ಕೆಲಸ ಭಯಭಕ್ತಿಯಿಂದಲೂ ನಂಬಿಗಸ್ತಿಕೆಯಿಂದಲೂ ಮಾಡಬೇಕು. ಆ ಭಯಭಕ್ತಿಯಿಂದಲೂ ನಂಬಿಕೆಯಿಂದಲೂ ಸಾಲ ಬಂತು, ಕಷ್ಟ ಬಂದರೂ ಎಲೀಷನ ಶಿಷ್ಯನು ಎಲೀಷನ ಬಳಿಗೆ ಹೋಗಿ, ಯಾವತ್ತು ನನಗೆ ಸಾಲ ಇದೆ, ಕಷ್ಟ ಇದೆ, ನಾನಿಷ್ಟು ನಿನ್ನ ಜೊತೆ ಸೇವೆಯಲ್ಲಿದ್ದೀನಿ, ನನಗಿಷ್ಟು ಸಾಲ ಇದೆ, ಕಷ್ಟ ಇದೆ ಅಂತ ಹೇಳಿಲ್ಲ. ಹೇಳಿದಿದ್ರೆ ಎಲೀಷ ಆವತ್ತೇ ಪ್ರೇಯರ್ ಮಾಡಿರ್ಬೋದಾಗಿತ್ತು. ಅವನು ಹೇಳಿಲ್ಲ. ಎಲ್ಲ ಕಷ್ಟ, ದುಃಖ, ನೋವು, ಹಿಂಸೆ ಇದ್ದರೂ ಕೂಡ ನನ್ನನ್ನು ಕರೆದಿರುವ ನನ್ನ ಗುರುವಿಗೆ ನಾನು ವಿಧೇಯನಾಗಿ ಸೇವೆ ಮಾಡಬೇಕಂತ ಹೇಳಿ ಭಯಭಕ್ತಿಕೆಯಿಂದಲೂ ನಂಬಿಗಸ್ತಿಕೆಯಿಂದಲೂ ಸೇವೆ ಮಾಡಿ ಅವನು ತೀರೋದ. ಆದರೆ ಅವನ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನೆಯಲ್ಲಿರೋದೊಂದು ಚಿಕ್ಕ ಎಣ್ಣೆನ ಅಷ್ಟೇ ಸಾಕು, ಅದರಲ್ಲಿ ನಾನು ನಿನ್ನನ್ನು ವರ್ಷ ಪೂರ್ತಿಯಾಗಿ ಪೋಷಿಸಲು, ನಿನ್ನ ಜೀವಿತ ಕಾಲ ಪೂರ್ತಿಯಾಗಿ ಪೋಷಿಸಲು ಶಕ್ತನಾಗಿದ್ದೇನೆ. ಹಾಲೆಲೂಯಾ. ನಾವು ದೇವರಿಗೋಸ್ಕರ ಮಾಡುವಾಗ ಕಷ್ಟ ಇರ್ಬೋದು, ದುಃಖ ಇರ್ಬೋದು, ಸಾಲದಲ್ಲಿಯೇ ಬಂದು ದೇವರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇರ್ಬೋದು, ಸಾಲದಲ್ಲಿಯೇ ದೇವರಿಗೋಸ್ಕರ ಕೊಡ್ತಾ ಇರ್ಬೋದು, ಸಾಲದಲ್ಲಿಯೇ ನಾವು ದೇವರಿಗೋಸ್ಕರ ಮಾಡ್ತಾ ಇರ್ಬೋದು. ಆದರೆ ಆಶೀರ್ವಾದ ಬಂದಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡಬಾರ್ದು. ಆಶೀರ್ವಾದ ಬರಬೇಕಂದ್ರೆ ಸಾಲ ಇರಬೇಕಾದ್ರೂ ಗುಣಗುಟ್ಟದೆ ಕೊಟ್ಟ ಸೇವಕರಿಗೆ ನಂಬಿಗಸ್ತಿಕೆಯಿಂದಲೂ ದೇವರಿಗೆ ಭಯಭಕ್ತಿಯಿಂದಲೂ ನೀನು ಕೊಡುವುದಾದರೆ ನಿನ್ನ ಮನೆಯಲ್ಲಿರೋ ಚಿಕ್ಕ ಎಣ್ಣೆ ಸಾಕು ನಿನ್ನ ಕುಟುಂಬದ ದಾರಿದ್ರ್ಯವನ್ನು ತೀರಿಸಲಿಕ್ಕೆ. ಅದಕ್ಕೆ ಕಾರಣ ಏನು? ಎಲೀಷನ ಶಿಷ್ಯನ ನಂಬಿಗಸ್ತಿಕೆ. ನಮ್ಮ ಜೀವಿತದಲ್ಲಿ ನಾನು ನೀವು ದೇವರಿಗೆ ನಂಬಿಗಸ್ತರಾಗಿರಬೇಕು. ಕೊಟ್ಟ ಸಭೆಗೂ ಕೊಟ್ಟ ಸೇವಕರಿಗೂ ದೇವರಿಗೂ ನಂಬಿಗಸ್ತರಾಗಿದ್ದರೆ ದೇವರು ಎಂದಿಗೂ ಯಾರಿಗೂ ಸಾಲದವರಲ್ಲ. ಆ ವಿಷಯ ನೋಡಿ, ಆ ಗಂಡ ತೀರಿ ಹೋದ, ಹೆಂಡತಿ ಮಕ್ಕಳು ಎಲೀಷನ ಸೇವೆಯಲ್ಲೂ ಇರಲಿಲ್ಲ. ಸೇವೆಯಲ್ಲಿದ್ದಿದ್ದು ಯಾರು? ಗಂಡ ಮಾತ್ರ. ಆದರೆ ಅವನ ಭಯಭಕ್ತಿ, ಅವನ ನಂಬಿಗಸ್ತಿಕೆ ಅವನಿಗೂ ಅವನ ಕುಟುಂಬಕ್ಕೂ ಅವನ ನಂತರ ಅವನ ಮಕ್ಕಳಿಗೂ ಆಶೀರ್ವಾದಕರವಾಗಿ ಮಾರ್ಪಟ್ಟಿತು. ನಾನು ನೀವು ಇವತ್ತು ನಾವು ದೇವರಿಗೆ ಮಾಡುವಂಥ ಚಿಕ್ಕ ಕೆಲಸ, ಕಷ್ಟದಲ್ಲೇ ಇರ್ಬೋದು, ಕಷ್ಟದಲ್ಲಿ ಒಂದು ಚಿಕ್ಕ ಪ್ರೇಯರ್, ನಮಗೆ ಸಮಯ ಇಲ್ಲದ ಸಮಯದಲ್ಲಿ ಅದು ಸಮಯ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಅದರಷ್ಟು ಪ್ರತಿಫಲ ದೇವರು ಕೊಡ್ತಾರೆ. ಆದರೆ ಆ ಪ್ರಾರ್ಥನೆ ಮಾಡುವಾಗಲೂ ದುಃಖದಿಂದ ಬೇಜಾರಿಂದ ಅಲ್ಲದೆ ನಂಬಿಕಸ್ತಿಕೆಯಿಂದಲೂ ಭಯಭಕ್ತಿಯಿಂದಲೂ ನನ್ನ ದೇವರು ಒಳ್ಳೆಯವರು, ಈ ಕಷ್ಟದಲ್ಲೂ ದೇವರೇ ನನಗೆ ಇಷ್ಟ ಆದರೂ ಸಹಾಯ ಮಾಡಲಿಕ್ಕೆ ನೀನು ಕೊಟ್ಟಿದ್ದೀರಲ್ಲ, ಈ ಕಷ್ಟದಲ್ಲೂ ಈ ರೋಗದಲ್ಲೂ ಈ ದುಃಖದಲ್ಲೂ ನನಗೆ ಇಷ್ಟ ಆದರೂ ನೀನು ಸಹಾಯ ಮಾಡಿದ್ದೀರಲ್ಲ ಅಂತ ಭಯಭಕ್ತಿಯಿಂದ ನಂಬಿಗಸ್ತಿಕೆಯಿಂದ ಮಾಡುವಾಗ ನಮ್ಮ ಕಷ್ಟವನ್ನು ನೋಡಿ ಅದಕ್ಕೆ ತಕ್ಕ ರೀತಿಯಲ್ಲಿ ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ಸಾಲ ತೀರಿಸಿ ಜೀವಿಸಲಿಕ್ಕೂ ಕೂಡ ಕೊಟ್ಟಾತನು. ಅಲ್ಲಿ ಎಲೀಷನ ಶಿಷ್ಯನ ಹೆಂಡತಿ ವಿಧವೆ ಬಂದು ಕೇಳಿದ್ದು, ನಮಗೆ ಸಾಲ ತೀರಿಸಲಿಕ್ಕೆ ಬೇಕಾದ ಮಾರ್ಗ ತೆರೀರಿ ಅಂತ. ಆದರೆ ಭಯಭಕ್ತಿ ನಂಬಿಗಸ್ತಿಕೆ ಇಲ್ಲದ್ರಿಂದ ದೇವರೇನು ಮಾಡಿದ್ರು, ನೀನು ಸಾಲನ್ನು ತೀರಿಸ್ಕೋ, ಮುಂದೆ ಜೀವನ ಮಾಡಲಿಕ್ಕಿರೋ ದುಡ್ಡು ಇಟ್ಕೋ. ಆಮೇನ್, ಆಮೇನ್. ನೀನು 5 ಕೊಟ್ಟರೆ ದೇವರು 10 ಕೊಡ್ತಾರೆ. ನಾವು ನನ್ನ ಹತ್ರ ಇರೋದು 5 ಅಂತ ಹೇಳಿ ಕೊಡಿ, ದೇವರು 10 ಆಗಿ ಅದು ರಿಟರ್ನ್ ಕೊಡ್ತಾರೆ. ಯಾಕಂದರೆ ದೇವರು ಯಾರಿಗೂ ಸಾಲದವರಲ್ಲ. ಯಾಕಂದರೆ ನಾವು ವಾಕ್ಯದಲ್ಲಿ 2 ಪೂರ್ವಕಾಲ 29 ಏನು ನೋಡಿದೆ, ದೊಡ್ಡಸ್ತಿಕೆಗೆ ಆತನೇ ಮೂಲನು. ಹಾಲೆಲೂಯಾ. ಎಲ್ಲ ಬರುವುದು ಆತನಿಂದಲೇ. ಹಾಲೆಲೂಯಾ. ಆದ್ದರಿಂದ ಇವತ್ತು ನಾವು ಮೊದಲನೇದಾಗಿ ಮಾಡುವಂಥ ಕೆಲಸ ಭಯದಿಂದಲೂ ಭಕ್ತಿಯಿಂದಲೂ ನಂಬಿಕಸ್ತಿಕೆಯಿಂದಲೂ ಮಾಡುವಾಗ, ಕಷ್ಟದಲ್ಲೇ ಇರ್ಬೋದು, ಕಷ್ಟದಲ್ಲಿ ಇರುವಂಥ ಸಮಯ ಭಯಭಕ್ತಿಯಿಂದ ಮಾಡುವಾಗ ದೇವರು ನಮಗೂ ನಮ್ಮ ನಂತರ ನಮ್ಮ ಮಕ್ಕಳಿಗೂ ನಮ್ಮ ಕುಟುಂಬಕ್ಕೂ ಜೀವಿಸಲಿಕ್ಕೂ ಬೇಕಾದದೆಲ್ಲವನ್ನು ಒದಗಿಸ್ತಾರೆ. ಆಮೇನ್. ಹಾಗೆ ನಾವು ಅದೇ 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 8ರಿಂದ 17ನೇ ವಾಕ್ಯ ಗಂಟ ನೋಡಿಕೊಳ್ಳೋಣ. ಇನ್ನೊಬ್ಬ ಸ್ತ್ರೀ ತನಗೆ ಇರುವುದರೆಲ್ಲದರಲ್ಲಿ ಕೊಟ್ಟದ್ದು ಹೇಗೆ ಆಶೀರ್ವದಿಸಲ್ಪಟ್ಟರು ಅಂತ. ಒಂದು ಸಾರಿ ಎಲೀಷನು ಶುನೇಮಿಗೆ ಹೋದನು.
ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನೂ ದೇವರ ಮನುಷ್ಯನೂ ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿವಸ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣುವಾರಿಸಿಕೊಂಡ ನಂತರ ಆ ಶುನೇಮ್ಯಳನ್ನು ಕರೆಯಬೇಕೆಂದು ತನ್ನ ಸೇವಕನಾದ ಗೇಹಜಿಗೆ ಆಜ್ಞಾಪಿಸಿದನು. ಅವನು ಹೋಗಿ ಆಕೆಯನ್ನು ಕರೆಯಲು ಆಕೆಯು ಬಂದು ಮುಂದೆ ನಿಂತಳು. ಆಗ ಎಲೀಷನು ಗೇಹಜಿಯ ಮುಖಾಂತರವಾಗಿ ಆಕೆಯನ್ನು, ನೀನು ಕಷ್ಟಪಟ್ಟು ನಮಗೆ ಇಷ್ಟೆಲ್ಲ ಉಪಕಾರ ಮಾಡಿದಿ, ನಾನು ನಿನಗೆ ಯಾವ ಪ್ರತ್ಯುಪಕಾರ ಮಾಡಲಿ? ನಿನಗೋಸ್ಕರವಾಗಿ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕೋ ಎಂದು ಕೇಳಲು ಆಕೆಯು, ನಾನು ಸ್ವಕುಲದವರ ಮಧ್ಯದಲ್ಲಿ ಸುಖವಾಗಿದ್ದೇನೆ ಎಂದು ಉತ್ತರ ಕೊಟ್ಟಳು. ಆಮೇಲೆ ಎಲೀಷನು ಗೇಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಅವನು, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು. ಇದನ್ನು ಕೇಳಿ ಎಲೀಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರುಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರುಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ಕೂಡ ನಮಗೆ ಗೊತ್ತಿದೆ. ಶೂಲೇಮಿನ ಸ್ತ್ರೀಗೆ ದೇವರು ಮಗನನ್ನು ದಯಪಾಲಿಸಿದ್ದು. ಆದರೆ ಅದರಲ್ಲೊಂದು ಗುಟ್ಟಿದೆ. ಆ ಮಗು ಬರಲಿಕ್ಕೆ ಕಾರಣ ಒಂದಿದೆ. ಯಾಕೆಂದರೆ ಅಲ್ಲಿ ನಾವು ನೋಡಬೇಕಾದ್ರೆ ಎಲೀಷನು ಪ್ರವಾದಿಗಳು ಆ ಕಾಲದಲ್ಲಿ, ಪ್ರವಾದಿಗಳಂದರೆ ಒಂದು ಸ್ಥಳದಲ್ಲಿ ಇರ್ತಾ ಇರಲಿಲ್ಲ. ಅವರು ಇಲ್ಲಿಗೆ ಇರ್ತಿದ್ರು, ಇಲ್ಲಿ ಒಂದು 10 ದಿವಸ ಇದ್ದರೆ ಆಮೇಲೆ ದೇವರು ಹೇಳ್ತಿದ್ರು ಇನ್ನೊಂದು ಸ್ಥಳಕ್ಕೆ ಹೋಗು, ಅಲ್ಲಿ ಹೋಗಿ ಪ್ರವಾದನೆ ಮಾಡು, ಇಲ್ಲ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡು. ಹೀಗೆ ಅವರು ಪ್ರಯಾಣದಲ್ಲೇ ಜಾಸ್ತಿ ಇರ್ತಾಯಿದ್ರು. ಅವರ ಜೊತೆಲಿ ಶಿಷ್ಯರು ಇರ್ತಾಯಿದ್ರು. ಆದರೆ ಹೀಗೆ ಪ್ರಯಾಣ ಮಾಡಬೇಕಾದ್ರೆ ಈ ಸ್ತ್ರೀ ನೋಡ್ತಾ ಇದ್ದಾರೆ, ಒಬ್ಬ ಮನುಷ್ಯನ ಯಾವಾಗಲೂ ಮನೆ ಮುಂದೆ ಓಡಾಡ್ತಾ ಇದ್ದಾರೆ, ಯಾವಾಗಲೂ ಪ್ರಯಾಣ ಮಾಡ್ತಾ ಇದ್ದಾರೆ. ನೋಡಿ, ಗುರುತಿಸಿ ನೋಡಿ ಹೇಳ್ತಾ ಇದ್ದಾಳೆ, ಈತನು ಪರಿಶುದ್ಧನು ದೇವರ ಮನುಷ್ಯನು ಆಗಿದ್ದಾನೆ. ಹಲ್ಲೆಲೂಯಾ. ಹಾಗೆ ಹೇಳಿ ಕೊಠಡಿಯನ್ನು ಕಟ್ಟಿಸಿ ಅದರಲ್ಲಿ ಎಲ್ಲವನ್ನು ಸಿದ್ಧಪಡಿಸಿ ಅದರಲ್ಲಿ ಎಲೀಷನಿಗೆ ವಾಸ ಮಾಡಲಿಕ್ಕೆ ಅವಕಾಶ ಕೊಡ್ತಾಳೆ. ಆಮೇಲೆ ಎಲೀಷನು ವಾಸ ಮಾಡಿದ ನಂತರ ಹೇಳ್ತಾರೆ, ನನಗೆ ಇಷ್ಟು ಮಾಡಿರೋ ಇವರಿಗೆ ನಾನೇನಾದರೂ ಮಾಡಬೇಕಲ್ಲ. ಅದಕ್ಕೆ ಒಂದು ಆಶೀರ್ವಾದ, ಏನೂ ಬೇಕಾಗಿಲ್ಲ. ಅಂದರೆ ಆ ಸ್ತ್ರೀ ಆ ಸ್ವಕುಲದವರ ಮಧ್ಯದಲ್ಲಿ ವಾಸಿಸುವುದಂದರೆ ಸ್ವಂತ ಊರಲ್ಲಿರೋದ್ರಿಂದ ಆಸ್ತಿ ಇದೆ, ಅಂತಸ್ತಿದೆ, ಯಾವುದಕ್ಕೂ ಕಡಿಮೆ ಇಲ್ಲ. ಮತ್ತು ನಿನಗೆ ಏನು ಸಹಾಯ ಬೇಕು? ನನಗೇನು ಬೇಡ ಅಂತ ಹೇಳಿದ್ರು ಆ ಸ್ತ್ರೀ. ಆದರೆ ಏನು ಬೇಡ ಅಂತ ಹೇಳುವಾಗಲೂ ಏನಾಗಲ್ಲ ಅಂತ ವರ್ಷಗಳಿಂದ ಕಾಯ್ಕೊಂಡಿದ್ದ ಆ ಆಶೀರ್ವಾದ ಅವಳಿಗೆ ಉಂಟಾಯಿತು. ಆದರೆ ಆಶೀರ್ವಾದ ಉಂಟಾಗಲಿಕ್ಕೆ ಕಾರಣ ಏನು ಗೊತ್ತಾ? ದೇವ ಮನುಷ್ಯನನ್ನು ರೆಸ್ಪೆಕ್ಟ್. ದೇವ ಮನುಷ್ಯನು ನೋಡಿದಾಗ ಈತನು ಪರಿಶುದ್ಧನು, ದೇವ ಮನುಷ್ಯನು, ಈತನಿಗೊಂದು ಕೊಠಡಿ ನಾನು ಮಾಡಿಸ್ಬೇಕು ಅಂತ ಹೇಳಿದ್ರು. ಅದು ದೇವರು ನೋಡಿದ್ರು, ನನ್ನ ಸೇವಕನಿಗೆ ಇಷ್ಟು ಗೌರವಿಸುವ ನಿನಗೆ ನಾನು ಗೌರವಿಸ್ತೇನೆ. ಅಲ್ಲಿ ನೋಡಬೇಕಾದ್ರೆ ಆತನ ಗಂಡ ಮುದುಕನಾಗಿದ್ದಾನೆ, ಮಕ್ಕಳಾಗಲ್ಲ. ಆದರೆ ನೀನು ದೇವ ಸೇವಕರನ್ನು, ದೇವರನ್ನು ಗೌರವಿಸುವ ಹಾಗೆ ಗೌರವಿಸಿದರೆ ಆಗದ ಆಶೀರ್ವಾದ, ಆಗದ ಬಾಗಿಲುಗಳನ್ನು ದೇವರು ನಿಮಗೋಸ್ಕರ ತೆರೀತಾರೆ. ಆ ಶೂಲೇಮ್ ಸ್ತ್ರೀಗೆ ಯಾವ ಕೊರತೆ ಇರಲಿಲ್ಲ. ಆಸ್ತಿ ಇತ್ತು, ಅಂತಸ್ತಿತ್ತು, ಎಲ್ಲ ಇತ್ತು ಅವರಿಗೆ. ಆದರೆ ಏನಿರಲಿಲ್ಲ,
ಮಕ್ಕಳಿರಲಿಲ್ಲ. ಅದು ಮಕ್ಕಳಿರಲಿಲ್ಲ. ಆ ಸ್ತ್ರೀಗೆ ಬಂದು ನಿನಗೇನಾದರೂ ಬೇಕಮ್ಮ ಅಂತ ಹೇಳಿದಾಗ ಆ ಸ್ತ್ರೀ ಹೇಳ್ಬೋದಿತ್ತು, ನನಗೆ ಮಗು ಬೇಕು, ನನಗೆ ಮಕ್ಕಳಿಲ್ಲ, ಮಕ್ಕಳಾಗಬೇಕು ಅಂತ ಕೇಳ್ಬೋದಿತ್ತಲ್ಲ. ಯಾಕೆಂದರೆ ಆ ಆಸೆನ ಅವರು ಬಿಟ್ಬಿಟ್ಟಿದ್ರು ಅಂತ ಅರ್ಥ. ಗಂಡ ಮುದುಕನಾಗಿದೆ ಅಂದರೆ ಇನ್ನು ಮಕ್ಕಳಿದ್ರು ಮಕ್ಕಳಿಲ್ಲ ಅಂದರೂ ಪರವಾಗಿಲ್ಲ ಬಿಡಿ, ಹೀಗೆ ಜೀವನ ಮಾಡೋಣ ಅಂತ ಹೇಳಿ ಆಸೆಯನ್ನು ಬಿಟ್ಟು ಇರುವಂಥ ಆ ಸ್ತ್ರೀಗೆ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಸೇವಕರನ್ನು ಗೌರವಿಸಿದ್ರಿಂದ ನಿನಗೆ ನಾನು ಗೌರವಿಸ್ತೇನೆ. ಆಮೇನ್, ಆಮೇನ್. ಸೇವಕರನ್ನು ಗೌರವಿಸುವುದರಲ್ಲಿ ಆಶೀರ್ವಾದ ಇದೆ. ನಮಗೆ ಗೊತ್ತಾಗಲ್ಲ. ಎಲೀಷನು ಹೋಗಿ ನಾನು ಪ್ರವಾದಿ ಅಂತ ಹೇಳಿಲ್ಲ, ಎಲೀಷನು ಹೋಗಿ ನನಗೆ ಒಂದು ಸ್ವಲ್ಪ ನೀರು ಕೊಡಿ ಅಂತ ಕೇಳಿಲ್ಲ ಮನೆಯಲ್ಲಿ. ಆ ಮನುಷ್ಯನು ಹೋಗುವ ಬರುವುದನ್ನು ನೋಡ್ತಾ ನೋಡ್ತಾ ಈ ಸ್ತ್ರೀಯ ಮನಸ್ಸಲ್ಲಿ ಒಂದು ಕನಿಕರ, ಇವರು ದೇವರ ಮನುಷ್ಯರಲ್ವಾ, ಇವನೊಬ್ಬ ಪರಿಶುದ್ಧನಾದ ದೇವರ ಪ್ರವಾದಿ ಅಲ್ವಾ, ಇವನನ್ನು ನಾನು ಗೌರವಿಸಬೇಕಲ್ವಾ, ಆ ಒಂದು ಮನಸ್ಸು ದೇವರು ನೋಡಿದ್ರು. ಮುಚ್ಚಿರುವ ಗರ್ಭಕೋಶವನ್ನು, ಮುಗಿದಿರುವ ಸ್ಟೋರಿಯನ್ನು ಪುನಃ ಪ್ರಾರಂಭ ಮಾಡ್ತಾ ಇದ್ದಾರೆ. ಆಮೇನ್. ದೇವರ ಸೇವಕರನ್ನು ನೀವು ಗೌರವಿಸುವಾಗ, ದೇವ ಸೇವಕರಿಗೆ ಸಲ್ಲತಕ್ಕ ಗೌರವವನ್ನು ನೀವು ಕೊಡುವಾಗ, ಮುಗಿದೋಗಿರೋ ಚಾಪ್ಟರನ್ನು ದೇವರು ನ್ಯೂ ಆಗಿ ಹೊಸದಾಗಿ ಪ್ರಾರಂಭಿಸ್ತಾರೆ. ಕೆಲ ಸಮಯ ನಾವು ಹೇಳ್ಬೋದು, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯಿತು, ಇನ್ನು ಇದು ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳಿ ನೀವು ಮುಗಿಸಿ ಕ್ಲೋಸ್ ಮಾಡಿರುವ ಕೆಲ ವಿಷಯಗಳ ಬಗ್ಗೆ ಆಶೀರ್ವಾದಕ್ಕೆ ಓಪನ್ ಆಗಲಿಕ್ಕೆ ದೊಡ್ಡದೇನು ಮಾಡಬೇಕಾಗಿಲ್ಲ. ಅರಿಕೆ ಹೊರಬೇಕು, ದೊಡ್ಡ ದೊಡ್ಡ ಕಾಣಿಕೆ ಸಲ್ಲಿಸಬೇಕು, ಉಪವಾಸ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಅದಲ್ಲ. ಆ ವಿಷಯಕ್ಕೆ ಓಪನ್ ಆಗಬೇಕಾದ್ರೆ ನಿನ್ನ ಮುಂದೆ ಇರುವ ನಿನ್ನ ಸೇವಕರನ್ನು ದೇವ ಮನುಷ್ಯನು, ದೇವ ಪುರುಷನೆಂದು ಗೌರವಿಸು. ನಿನ್ನ ಮುಗಿದೋಗಿರೋ ಸ್ಟೋರಿಯಲ್ಲಿ ದೇವರು ಹೊಸ ಆರಂಭ ಮಾಡ್ತಾರೆ. ಶೂಲೇಮಿನ ಸ್ತ್ರೀಯ ಸಂತತಿ ಅಲ್ಲಿಗೆ ಮುಗಿದೋಗಿತ್ತು. ಶೂಲೇಮ್ ಸ್ತ್ರೀಯ ಫ್ಯೂಚರ್ ಅಲ್ಲಿಗೆ ಮುಗಿದೋಗಿತ್ತು. ದೇವ ಸೇವಕರನ್ನು ನೋಡಿ ಇವನು ದೇವ ಪುರುಷನೆಂದು ಗೌರವಿಸಿದಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಪ್ರಾರಂಭಿಸ್ತೇನೆ. ನಿಂದೆಲ್ಲ ಜನ ಹೀಯಾಳಿಸಿ, ಜನ ನಿಂದಿಸಿ. ಆ ಸ್ತ್ರೀ ನಿರಾಶೆಗೆ ಒಳಗಾಗಿದ್ರು. ಯಾಕೆಂದ್ರೆ ಕೇಳಬೇಕಾದ್ರೆ ಹೇಳಿಲ್ಲ, ನನಗೆ ಒಂದು ಮಗು ಬೇಕಂತ ಹೇಳಿದ್ರಾ? ಹೇಳಿಲ್ಲ. ಅನೇಕ ವರ್ಷಗಳಾಗಿ ಪ್ರಾರ್ಥಿಸಿ ಮರ್ತೋಗಿ ಬೇಡ ಎಂದು ಹೇಳಿರೋ ವಿಷಯಗಳು ದೇವ ಸೇವಕರನ್ನು ಗೌರವಿಸುವಾಗ ತಾನಾಗಿ ನಿನ್ನ ಮಡಿಲಿಗೆ ಬಂದು ಬೀಳುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಚಿಕ್ಕ ಚಿಕ್ಕ ದಾರಿ, ನಾವು ದೊಡ್ಡ ದೊಡ್ಡ ದಾರಿ ಹುಡುಕಿ ಹೋಗ್ತೀವಿ ಆಶೀರ್ವಾದಕ್ಕೆ, ಚಿಕ್ಕದರಲ್ಲಿ ಮಿಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ದೇವ ಪುರುಷನು ಅಂತ ಹೇಳಿ ಅವರು ಗೌರವಿಸಿದ್ರು. ಆ ಗೌರವಕ್ಕೆ ಪ್ರತಿಫಲ ಒಂದು ಮಗು. ಅದು ಯವ್ವನಸ್ಥರಿಗೆಲ್ಲ ಮಗು ಹುಟ್ಟಿದ್ದು, ವಯಸ್ಸಾಗಿರೋರಿಗೆ ಮಗು ಹುಟ್ಟಿತು. ಸೈಂಟಿಫಿಕಲಿ ಆಗಲ್ಲ ಅಂತ ಹೇಳುವುದನ್ನು, ಶಾಸ್ತ್ರದಿಂದ ಮುಗಿದೋಗಿದೆ, ಇವರದ್ದು ಚರಿತ್ರೆ ಇಲ್ಲಿಗೆ ಮುಗಿದೋಯ್ತು, ಇವರ ಪಾರಂಪರ್ಯ ಇಲ್ಲಿಗೆ ಮುಗಿದೋಯ್ತು, ಇವರ ಜೀವನ ಇಲ್ಲಿಗೆ ಮುಗಿದೋಯ್ತು, ಇನ್ನಿವರು ಈ ಆಶೀರ್ವಾದ ಕಾಣಲ್ಲ, ಇನ್ನಿವರು ಈ ಆಶೀರ್ವಾದವನ್ನು ನೋಡಲ್ಲ, ಇನ್ನಿವರಿಗೆ ಯಾವ ಬೆಳಕು ಉದಯಿಸಲ್ಲ, ಇವರು ಈ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ, ನೀವು ನಿಮಗೆ ಕೊಟ್ಟ ದೇವ ಸೇವಕರನ್ನು ದೇವ ಮನುಷ್ಯನೆಂದು ಗೌರವಿಸುವುದಾದರೆ ಕ್ಲೋಸ್ ಆದ ಚಾಪ್ಟರಲ್ಲಿ ಹೊಸ ಚಾಪ್ಟರನ್ನು ನನ್ನ ಯೇಸು ಪ್ರಾರಂಭಿಸ್ತಾರೆ. ಶೂಲೇಮ್ ಸ್ತ್ರೀಯ ಪರಿಸ್ಥಿತಿ ಹಾಗೆ ಇತ್ತು. ಆಸ್ತಿದೆ, ಅಂತಸ್ತಿದೆ, ಎಲ್ಲ ಇದೆ. ಆದರೆ ಅವಮಾನ ನಿಂದೆಗಳಿಂದ ವರ್ಷಗಳಾಯಿತು. ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯಿತು. ಉತ್ತರ ಸಿಕ್ಕದ ಕಾರಣ ಈ ಆಶೀರ್ವಾದ ನನಗೆ ಬೇಡ ಅಂತ ಹೇಳಿ ಮರ್ತೇ ಬಿಟ್ಟರು. ಆದರೆ ನನ್ನ ದೇವರು ಮರೆಯೋ ದೇವರಲ್ಲ, ನನ್ನ ದೇವರು ಸಾಲಗಾರನಲ್ಲ, ನನ್ನ ದೇವರು ಋಣ ಇಟ್ಟುಕೊಳ್ಳೋ ದೇವರಲ್ಲ. ಆತನು ದೇವರಿಗೋಸ್ಕರ ನೀನು ಒಂದು ಹೆಜ್ಜೆ ಇಟ್ಟರೆ ನಿನಗೋಸ್ಕರ ದೇವರು 100 ಹೆಜ್ಜೆ ಮುಂದೆ ಇಡ್ತಾರೆ. ವಿಧವೆ ಏನೂ ಇಲ್ಲದಿರುವಾಗ ಹೋಗ್ತಾ ಇದ್ದಾರೆ. ಹೋಗಲಿಕ್ಕೆ ಧೈರ್ಯ ಬಂದಿದ್ದು ಭಯಭಕ್ತಿ ನಂಬಿಕೆ. ಆ ಭಯಭಕ್ತಿ ನಂಬಿಕೆಯಿಂದ ಬಂದಾಗ ದೇವರು ಅವಳನ್ನು, ಅವಳ ಕುಟುಂಬವನ್ನು, ಜೀವಿತಕ್ಕೆ ಬೇಕಾದದನ್ನು ದಯಪಾಲಿಸಿದರು. ಈ ಶೂಲೇಮ್ ಸ್ತ್ರೀಯಲ್ಲಿ ಕೂಡ ರೆಸ್ಪೆಕ್ಟ್, ದೇವ ಪುರುಷನನ್ನು, ದೇವ ಸೇವಕರನ್ನು ದೇವ ಸೇವಕರೆಂದು ಗೌರವಿಸಿದಾಗ ಅದರಷ್ಟು ಆಶೀರ್ವಾದ. ಚಾಪ್ಟರ್ ಮುಗಿದೋಗಿದೆಯಾ?
ನಿಂದೆಗೆ ಅವಮಾನಕ್ಕೆ ಒಳಗಾಗ್ತಾ ಇದ್ದೀರಾ? ಇವರಿಂದಲೇ ಇದೆಲ್ಲ ಆಗ್ತಾ ಇರೋದು, ಇವರೇ ಇದಕ್ಕೆಲ್ಲ ಕಾರಣ. ಏನು ಮಾಡಬೇಡಿ. ನಿಮಗೆ ಕೊಟ್ಟ ದೇವ ಸೇವಕರನ್ನು ದೇವರು ನೇಮಿಸಿದ್ದಾರೆಂದು ಅವರನ್ನು ಗೌರವಿಸಿರಿ ಸಾಕು. 1 ವರ್ಷದೊಳಗಾಗಿ ಅನೇಕ ವರ್ಷಗಳಿಂದ ಮುಚ್ಚಿಟ್ಟಿರುವ ಬಾಗಿಲುಗಳು ಒಂದೇ ವರ್ಷದಲ್ಲಿ ಓಪನ್ ಆಯಿತು. ಎಲ್ಲಿ ದೇವ ಸೇವಕರಿಗೆ ಕೊಟ್ಟ ಗೌರವ? ಈ ಕಾಲದಲ್ಲಿ ಅದು ಇಲ್ಲ, ಅನೇಕ ಸ್ಥಳಗಳಲ್ಲಿ ಇಲ್ಲ. ಅದೇ ಅನೇಕರ ಆಶೀರ್ವಾದಕ್ಕೆ ತಡೆ. ಅದೇ ಸೇವಕರ ಬಗ್ಗೆ 108 ಮಾತು ಹೇಳ್ತಾರೆ. ಅವ್ರು ಹಾಗೆ, ಅವ್ರು ಹೀಗೆ, ಅದು ಇದು ಹಂಗೆ ಹಿಂಗೆ ಎಲ್ಲ ಹೇಳ್ಕೊಂಡು ಇರೋಬರ ಶಾಪ ಎಲ್ಲ ತಗೊಳ್ತಾರೆ ಹೊರತು ಆಶೀರ್ವಾದಕ್ಕಿರೋ ಡೋರ್ ಅವರೇ ಮುಚ್ತಾರೆ. ಆದರೆ ಸೇವಕರು ಏನೇ ಅವರು ಒಳ್ಳೆಯವರು ಕೆಟ್ಟವರು ಅನ್ನೋದು ನೋಡೋದು ನಿಮಗಲ್ಲ, ನಿಮಗೆ ನೇಮಿಸಿರುವ ನಾಯಕರವರು. ಅವರಿಗೂ ದೇವರು ಇವರನ್ನು ನೇಮಿಸಿದ್ದಾರೆ. ನಮಗಿರೋದು ಇವ್ರನ್ನ ಗೌರವಿಸುವ ಕೆಲಸ. ಅದು ನಾವು ಮಾಡೋಣ. ನೀವು ಅದನ್ನು ಮಾಡಿ ನಿಮ್ಮನ್ನು ವರ್ಷಗಳಾಗಿ ಕಾಲಗಳಾಗಿ ಪೂರ್ವಿಕರಿಂದ ಮುಚ್ಚಿರುವ ಬಾಗಿಲುಗಳು ದೇವರು ತೆರೀತಾರೆ. ಆಮೇನ್, ಆಮೇನ್, ಆಮೇನ್. ಆದ್ದರಿಂದ ಶೂಲೇಮ್ ಸ್ತ್ರೀಗೆ ಬಂದಂಥ ಜ್ಞಾನ ನಮಗೂ ಬರಲಿ. ಚಿಕ್ಕ ಸೇವೆಯಾದರೂ ದೊಡ್ಡ ಸೇವೆಯಾದರೂ, ದೊಡ್ಡವರಾದರೂ ಚಿಕ್ಕವರಾದರೂ ಅವರಿಗೆ ಕೊಡತಕ್ಕ ಗೌರವ ಕೊಡ್ರಿ. ಅವರಿಗೆಲ್ಲ ನೀವು ಗೌರವ ಕೊಡೋದು, ಅವರ ಮೇಲೆ ಅಧಿಕಾರ ಇಟ್ಟಿರುವ ದೇವರಿಗೆ ನೀವು ಗೌರವಿಸೋದು, ಅವರನ್ನು ಅಭಿಷೇಕ ಮಾಡಿದ ದೇವರನ್ನೇ ಗೌರವಿಸೋದು. ಆ ಗೌರವ ದೇವರಿಗೆ ಸಲ್ಲುವಾಗ ದೇವರು ನಿನ್ನ ಆಶೀರ್ವಾದ ಏನು ಬೇಕು ಏನು ಬೇಡ ಅಂತ ಹೇಳಿದ್ರು ಹುಡುಕಿ 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 ವರ್ಷಗಳಾಗಿ ತೋಡಿ ಮುಚ್ಚಿಟ್ಟಿರುವ ಆಶೀರ್ವಾದನ ಹುಡುಕಿ ತೋಡಿ ತಕ್ಕೊಡ್ತಾರೆ. ಯಾವಾಗ? ಸೇವಕರನ್ನು ಗೌರವಿಸುವಾಗ. ಹಾಲೆಲೂಯಾ. ಮೊದಲೇ ಹೇಳಿದ ವಾಕ್ಯ ಮರೆತು ಹೋಗಬೇಡಿ. ದೊಡ್ಡಸ್ತಿಕೆಯೂ ಶಕ್ತಿಗೂ ದೇವರೇ ಮೂಲನು. ಹೇಗೆ ಆಯಿತು ಅಂತ ನಾವು 2 ಸ್ಟೋರಿಯಲ್ಲಿ ಕೇಳ್ಕೊಂಡ್ರಿ. ವಿಧವೆಗೆ ಆಗಿದ್ದು ಹೇಗೆ? ಅವಳಿಗೆ ದೊಡ್ಡಸ್ತಿಕೆ ಬಂತು, ಅವಳಿಗೆ ಶಕ್ತಿ ಮಾನ ಸಮಾಜದಲ್ಲಿ ಜೀವಿಸಲಿಕ್ಕೆ ಮಾರ್ಗ ಉಂಟಾಯಿತು. ಯಾವಾಗ? ಭಯಭಕ್ತಿ ನಂಬಿಕೆಯಲ್ಲಿದ್ದಾಗ. ಈ ಶೂಲೇಮ್ ಸ್ತ್ರೀಗೆ ದೊಡ್ಡಸ್ತಿಕೆ ಎಲ್ಲ ಇತ್ತು, ಆದರೂ ನಿಂದೆ ಅವಮಾನ ಇತ್ತು. ಆ ನಿಂದೆ ಅವಮಾನ ನೀಗಿದ್ದು ಯಾವಾಗ? ದೇವ ಸೇವಕರನ್ನು, ದೇವ ಪುರುಷನನ್ನು, ಪರಿಶುದ್ಧನು, ಇವರಿಗೋಸ್ಕರ ನನ್ನಿಂದ ಆಗುವ ಸಹಾಯ ಮಾಡಬೇಕು, ಇವರಿಗೆ ನೋವು ಕೊಡಬಾರ್ದು ಅಂತ ಹೇಳಿ ತನ್ನಿಂದ ಆಗುವ ಸಹಾಯ ಮಾಡಿದ್ರು. ಅದರಷ್ಟು ಆಶೀರ್ವಾದ ಉಂಟಾಯಿತು. ನಿಮಗೆ ಕೊಟ್ಟಿರುವ ಸೇವಕರನ್ನು ನೋವಿಸದೆ ನೀವು ನೋಡಿಕೊಳ್ಳಿ. ಅವರಿಗೇನು ಸಹಾಯ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೋವು ಪಡಿಸದೆ ನೋಡಿಕೊಳ್ಳಿ. ಅದರಷ್ಟು ಆಶೀರ್ವಾದ ನಿಮಗೆ ಉಂಟಾಗುತ್ತದೆ. ಸೇವಕರನ್ನು ಗೌರವಿಸುವಾಗ ಆಗುವಂಥ ಆಶೀರ್ವಾದ ಸಾಧಾರಣ ಆಶೀರ್ವಾದ ಅಲ್ಲ. ನೀವು ಮುಗಿದೋಗಿದೆ ಅಂತ ಹೇಳಿ ಕ್ಲೋಸ್ ಮಾಡಿರುವ ಚಾಪ್ಟರ್ನ ದೇವರು ಹೇಳ್ತಾರೆ, ನಾನು ಸ್ಟಾರ್ಟ್ ಮಾಡ್ತೀನಿ. ಪಾರಂಪರ್ಯವಾಗಿ ಬಚ್ಚಿರುವ ಬಂಧನವಾಗಿದ್ದರೆ ದೇವರು ಹೇಳ್ತಾರೆ, ನಾನು ತೆರೀತೀನಿ. ಯಾಕೆಂದರೆ ಸೇವಕರು ದೇವರ ಕಣ್ಣಿನ ಗುಡ್ಡೆ ಅಂತಿದ್ದಾರೆ. ಅಷ್ಟು ಪ್ರೊಟೆಕ್ಷನ್ ಕೊಡುವಾಗ ಅಷ್ಟು ಆಶೀರ್ವಾದ ಆಗುತ್ತೆ. ಹಾಲೆಲೂಯಾ. ಮತ್ತು ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ನೋಡಿಕೊಳ್ಳೋಣ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 21ನೇ ವಾಕ್ಯ. ಆಶೀರ್ವಾದವನ್ನು ಹೊಂದಿಕೊಂಡ ವ್ಯಕ್ತಿ. ಆಗ ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು. ಇವನು ಯಾರೆಂದರೆ ಅಲೆಕ್ಸಾಂದ್ರ ರೂಫಾ ಎಂಬವರ ತಂದೆಯಾದ ಕುರೇನೆ ಪಟ್ಟದ ಸೀಮೋನನು. ಹಾಗೆ ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 13ನೇ ವಾಕ್ಯ ಕೂಡ ಓದೋಣ. ಕರ್ತನ ಭಕ್ತರಲ್ಲಿ ಪ್ರಸಿದ್ಧರಾದ ರೂಫನಿಗೂ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು. ಆಮೇನ್. ಆ ರೂಫನ ಹೆಸರು ಫಸ್ಟ್ ಬಂದಿದೆ ಎಲ್ಲಿ? ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ. ಹಾಲೆಲೂಯಾ. ಇದು ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಇದೊಂದು ಅವಕಾಶ ಸಿಕ್ಕಿತು. ತಾನು ಬಯಸಿ ಹೋಗಿದ್ದಲ್ಲ, ತನ್ನನ್ನು ಹುಡುಕಿಕೊಂಡು ಬಂದದ್ದು, ತಾನು ಇಷ್ಟಪಟ್ಟು ಮಾಡಿದ್ದಲ್ಲ. ಆಮೇನ್. ಹಾಲೆಲೂಯಾ. ಯೇಸುಸ್ವಾಮಿಯನ್ನು ಶಿಲುಬೆಯಲ್ಲಿ ಏರಿಸಿ ಯೇಸುಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ನಡಿಬೇಕಾದ್ರೆ ತುಂಬ ನೋವಾಗಿ ಚಾಟಿಯಿಂದ ಒಡೆದು ಮೈಯೆಲ್ಲ ಗಾಯವಾಗಿ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಯೇಸುಸ್ವಾಮಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರ ಹೋದಾಗ ಯೇಸುಸ್ವಾಮಿ ಬಿದ್ದು ಹೋಗ್ತಾ ಇದ್ದಾರೆ.
ಇವರಿಗೆ ಸಮಯಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು? ಶಿಲುಬೆಗೆ ಹಾಕಿ ಇವ್ರ ಕೆಲಸ ಮುಗಿಸ್ಬೇಕು ಸೈನಿಕರಿಗೆ. ಈಗ ನೋಡಬೇಕಾದ್ರೆ ಈ ಶಿಲುಬೆ ಹೋರಲಿಕ್ಕೆ ನೋಡಬೇಕಾದ್ರೆ ಅಲ್ಲಿ ಗಂಡಸರಿಗಿಂತ ಹೆಚ್ಚಾಗಿ ಹೆಂಗಸರು ಮುಂದೆ ಜಾಸ್ತಿ ಇದ್ದರು. ಯಾಕಂದರೆ ನಾವು ಅದಕ್ಕೆ ಪ್ರೂಫ್ ಏನಂದರೆ ಯೇಸುಸ್ವಾಮಿನ ಹೇಳ್ತಾ ಇದ್ದಾರೆ, ಯೆರೂಸಲೇಮಿನ ಸ್ತ್ರೀಯರೇ ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಆಡಿಲಿ. ಗಂಡಸರು ಯಾರಿದ್ರಂದರೆ ಅಲ್ಲಿ ಪರಿಸಾಯರು, ಶಾಸ್ತ್ರಿಗಳು, ಕಲ್ಲೆಸೆಯುವವರೇ ಗಂಡಸರಿದ್ದಿದ್ದು. ಯೇಸುಸ್ವಾಮಿಗೆ ಸಪೋರ್ಟ್ ಆಗಿರೋರು ಯಾರು? ಸ್ತ್ರೀಗಳು. ಯೇಸುಸ್ವಾಮಿಗೆ ಸಪೋರ್ಟ್ ಆಗಿರೋ ಒಂದು ಗಂಡಸರು ನೋಡಿದ ಕಾರಣ ಇವರೇನು ಮಾಡ್ತಾ ಇದ್ದಾರೆ? ಓಡಿ ಹೋಗಿ ದಾರಿಯಲ್ಲಿ ಬರುವ ಮನುಷ್ಯನನ್ನು ಹಿಡ್ಕೊಂಬಂದು ಶಿಲುಬೆ ಹೊತ್ಕೊ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಯೇಸುವನ್ನು ಗೊತ್ತಿಲ್ಲ. ಅವನ ಪಾಡಿಗೆ ಹೊಲಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾ ಇರುವ ದಾರಿಯಲ್ಲಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವ ಯೇಸುವನ್ನು ನೋಡಿ ಅವನು ಬರ್ತಾ ಇರುವಾಗ ಸೈನಿಕರು ಹೇಳ್ತಾ ಇದ್ದಾರೆ, ಬಾರಪ್ಪ ನೀನು ಬಂದು ಕೆಲಸ ಮಾಡು. ಅವನು ಜಾಸ್ತಿ ದೂರ ಏನು ಹೊತ್ತಿಲ್ಲ, ಸ್ವಲ್ಪ ದೂರ ಅಷ್ಟೇ ಹೊತ್ತಿದ್ದು. ಅದಕ್ಕೆ ರೋಮಾಪುರದಲ್ಲಿ ಬರ್ತಾ ಇದ್ದಾರೆ, ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನು. ಭಕ್ತರಲ್ಲಿ ಪ್ರಸಿದ್ಧನಾದ ರೂಫನು ಬರಲಿಕ್ಕೆ ಕಾರಣ ಏನು ಗೊತ್ತಾ? ಒಂದು ಆಪರ್ಚುನಿಟಿ, ಅವಕಾಶ, ಒಂದೇ ಒಂದು ಅವಕಾಶ. ಯೇಸುಸ್ವಾಮಿ ಶಿಲುಬೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಒಂದೇ ಒಂದು ಅವಕಾಶ, ಓಡೋಗಿ ಶಿಲುಬೆ ಸ್ವಲ್ಪ ದೂರ ಅಷ್ಟೇ ಹೊತ್ತಿದ್ದು. ಸ್ವಲ್ಪ ದೂರ ಹೊತ್ತಿದ್ದಕ್ಕೆ ಅವನ ಮಕ್ಕಳು ಭಕ್ತರಲ್ಲಿ ಪ್ರಸಿದ್ಧರಾದರು. ನಿಮ್ಮ ತಲೆಮಾರು ಭಕ್ತರಲ್ಲಿ ಪ್ರಸಿದ್ಧರಾಗಬೇಕಾ? ನಿಮ್ಮ ತಲೆಮಾರು ದೇವರಲ್ಲಿ ಪ್ರಸಿದ್ಧರಾಗಬೇಕಾ? ಸಿಕ್ಕುವ ಅವಕಾಶ ದೇವರಿಗೆ ಕೊಟ್ಬಿಡಿ. ದೊಡ್ಡದೇನು ನೋಡಬೇಡಿ. ಅಲ್ಲಿ ಶಿಷ್ಯರಿಗಿತ್ತು 3.5 ವರ್ಷ ಜೊತೆಲಿ ನಡೆದ ಶಿಷ್ಯರಿಗೆ ಅವಕಾಶ ಇತ್ತು ಶಿಲುಬೆ ಹೋರಲಿಕ್ಕೆ, ಬಂದಿಲ್ಲ ಅವರು. ಆಪರ್ಚುನಿಟೀಸ್, ಅವಕಾಶ ಯಾವಾಗಲೂ ಬರಲ್ಲ. ದೇವರ ಮಕ್ಕಳೇ, ದೇವರ ಸೇವೆ ಮಾಡಲಿಕ್ಕೆ, ದೇವರಿಗೋಸ್ಕರ ಮಾಡಲಿಕ್ಕೆ ಅವಕಾಶ ಯಾವಾಗಲೂ ಬರಲ್ಲ. ಸಿಕ್ಕುವ ಅವಕಾಶ ಕಳ್ಕೊಂಡ್ರೆ ದಾರಿಯಲ್ಲಿ ಬರುವವರು ಹೊಂದಿಕೊಂಡು ಹೋಗ್ತಾರೆ. ಅರ್ಥ ಮಾಡಿಕೊಳ್ಳೋರಿಗಾಗಿ ಸ್ತೋತ್ರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಅಲ್ಲಿ ಶಿಲುಬೆ ಹೋರಬೇಕಾಗಿದ್ದರು ಯಾರು? ಶಿಷ್ಯರು ಅಲ್ವಾ? ಒಬ್ಬ ಶಿಷ್ಯರಾದ್ರಲ್ಲಿದ್ರಾ? ನಾವು ನೋಡಬೇಕಾದ್ರೆ ಶಿಲುಬೆ ಬಳಿಯಲ್ಲಿ ಯೇಸುಸ್ವಾಮಿ ಪ್ರೀತಿಸುವಂಥ ಶಿಷ್ಯನಾದ ಯೋಹಾನನ್ ಇದ್ದರು. ಆದರೆ ಯೋಹಾನನಲ್ಲಿ ಕಾಣಿಸಿಲ್ಲ. ಯಾಕೆಂದರೆ ಭಯಪಟ್ಟು ಹಿಂದೆ ನಿಂತಿದ್ದರಿಂದ ಕಾಣಿಸ್ಲಿಲ್ಲ. ನೀವು 3.5 ವರ್ಷ ಯೇಸುಸ್ವಾಮಿ ಜೊತೆ ನಡೆದು, 3.5 ವರ್ಷ ಯೇಸುಸ್ವಾಮಿ ಜೊತೆ ಅದ್ಭುತ ಹೊಂದಿ, 3.5 ವರ್ಷ ಯೇಸುಸ್ವಾಮಿಯ ರೂಪಾಂತರ ಮಲೆಯಲ್ಲಿ ಅರೂಪಾಂತರವಾಗಿರೋ ಯೇಸುಸ್ವಾಮಿಯನ್ನು ಕಂಡ ಶಿಷ್ಯರಿಗೆ ಸಿಕ್ಕದಂಥ ಅವಕಾಶ ದಾರಿಯಲ್ಲಿ ಹೋಗುವವರಿಗೆ ಬಿಟ್ಟು ಕೊಡದ ಹಾಗೆ ನೀವು ನೋಡ್ಕೊಳ್ಬೇಕು. ನಿಮ್ಮ ಅವಕಾಶ, ಸಿಕ್ಕುವ ಅವಕಾಶ ದೇವರ ಸಭೆಗೂ ದೇವರ ಸೇವೆಗೂ ನೀವು ಮಾಡಿದ್ರೆ ದೇವರು ಅದರಷ್ಟು ಪ್ರತಿಫಲ ಕೊಡ್ತಾರೆ. ಯಾರಿಗೂ ಸಾಲದವರಲ್ಲ. ಅವನ ಮಕ್ಕಳು ಭಕ್ತರಲ್ಲಿ ಪ್ರಸಿದ್ಧರಾಗಲಿಕ್ಕೆ ಒಂದೇ ಒಂದು ಕಾರಣ ಏನು? ಶಿಲುಬೆಯನ್ನು ಹೊತ್ತಿದ್ದು. ಶಿಷ್ಯರಿಗೆ ಇದ್ದಂಥ ಆಪರ್ಚುನಿಟಿ, ಶಿಷ್ಯರು ಮಾಡಬೇಕಾದ ಕೆಲಸ, ಶಿಷ್ಯರು ನಾನು ಮಾಡಲ್ಲಪ್ಪ, ನನಗೆ ಭಯ, ನನಗೆ ಚಳಿ, ನನಗೆ ಕಷ್ಟ, ನನಗೆ ದುಃಖ, ನನಗೆ ನೋವು, ನನಗೆ ರೋಗ, ನನ್ನ ಮರಣ ಅಂತ ಹೇಳಿ ಭಯಪಟ್ಟು ಮೂಲೆಯಲ್ಲಿ ಕೂತ್ಕೊಂಡಾಗ ದೇವರೇನು ಮಾಡ್ತಾರೆ? ದಾರಿಯಲ್ಲಿ ಹೋಗೋನ ಕರ್ಕೊಂಬಂದು ಹೇಳ್ತಾರೆ, ನೀನು ಮಾಡು, ನಿನ್ನನ್ನು ನಾನು ಆಶೀರ್ವದಿಸ್ತೀನಿ. ಕೊಟ್ಟ ಅವಕಾಶ ಕಳ್ಕೊಳ್ಬೇಡಿ. ಸಭೆಯೇ ಇದು ನಿಮಗಿರೋ ಎಚ್ಚರಿಕೆ. ಕೊಟ್ಟ ಅವಕಾಶ ಕಳ್ಕೊಳ್ಬೇಡಿ. ಸಿಗುವಾಗಲೆಲ್ಲ ದೇವರಿಗೋಸ್ಕರವೂ ದೇವರ ಸಭೆಗೋಸ್ಕರವೂ ದೇವರ ರಾಜ್ಯಕ್ಕೋಸ್ಕರ ನೀವು ದುಡೀರಿ. ನಿಮ್ಮಲ್ಲಿ ಕೆಲವೊಮ್ಮೆ ಏನು ಕಾಣದಿರ್ಬೋದು, ನಿಮ್ಮ ಮಕ್ಕಳು ಭಕ್ತರಲ್ಲಿ ಪ್ರಸಿದ್ಧರಾಗ್ತಾರೆ. ನಿಮ್ಮ ಕುಟುಂಬ ಒಂದು ಮಾನವಾದ ಕುಟುಂಬವಾಗಿ ಮಾರ್ಪಡ್ತಾರೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಪೌಲಪೋಸ್ತಲನು ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಅಲ್ಲಿ ಆ 16ನೇ ಅಧ್ಯಾಯ ಫುಲ್ ಓದಿ, 16ನೇ ಅಧ್ಯಾಯ ಮನೆಗೆ ಹೋಗಿ ಫುಲ್ ಓದಿ ನೋಡಿ. ಅದರಲ್ಲಿ ಪೌಲಪೋಸ್ತಲನು ವಂದನೆ ಸಲ್ಲಿಸ್ತಾ ಇದ್ದಾರೆ. ಹೆಡ್ಡಿಂಗೇ ಆಗಿರೋದು 16ನೇ ಅಧ್ಯಾಯ ಹೆಡ್ಡಿಂಗ್ ಓದಿ. ಏನಿದೆ ಅದರಲ್ಲಿ? ಶಿಫಾರಸು, ವಂದನೆಗಳು, ಎಚ್ಚರಿಕೆಯು. ಆಮೇನ್. ವಂದನೆಗಳು ಸಲ್ಲಿಸ್ತಾ ಇದ್ದಾರೆ.
ಶಿಫಾರಸು ವಂದನೆ. ಎಲ್ಲಿ ನಿಮ್ಮನ್ನು ವಂದಿಸಬೇಕಾದ ಪೌಲೋಪೋಸ್ತಲರು ಅಷ್ಟು ದೊಡ್ಡ ಸೇವಕರು ಒಂದು ವ್ಯಕ್ತಿಯನ್ನು ವಂದಿಸಲಿಕ್ಕೆ ಕಾರಣ ಆಗಿದ್ದು ತಂದೆ ಒಂದೆರಡು ಸ್ವಲ್ಪ ದೂರ ಶಿಲುಬೆ ಹೊತ್ತಿದ್ದು. ಆಮೇನ್. ದೇವರಿಗೋಸ್ಕರ ಸ್ವಲ್ಪ ಶಿಲುಬೆ ಹೊರಲಿಕ್ಕೆ ಹಿಂದೆ ಮುಂದೆ ನೋಡಬೇಡಿ. ದೇವರಿಗೋಸ್ಕರ ನೀವು ಮಾಡುವ ಪ್ರತಿಯೊಂದಕ್ಕೂ ಲೆಕ್ಕ ನೋಡಿ ಅದಕ್ಕೆ 2ರಷ್ಟಾಗಿ ತಿರುಗಿ ಕೊಡುವ ದೇವರು ನನ್ನ ದೇವರು. ಆಮೇನ್. ಆತನ ಯಾರಿಗೂ ಸಾಲದವರಲ್ಲ, ಆತನ ಯಾರಿಗೂ ಋಣ ಇಟ್ಟುಕೊಳ್ಳೋ ದೇವರಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಮೊನ್ನೆ ಯಾರೋ ಬಂದು ನನ್ನ ಹತ್ರ ಕೇಳಿದ್ರು, ನಿನ್ನ ಡ್ರೆಸ್ಸಸ್ ಎಲ್ಲಿಂದ ತಗೊಳ್ತೀಯಾ, ನಿನ್ನ ಥರನೇ ಡ್ರೆಸ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳು ಅಂತ ಹೇಳಿದಾಗ ನಾನು ಆವಾಗ ಯೋಚನೆ ಮಾಡ್ತಿದ್ದೆ, ನಾನು ಎಷ್ಟು ಡ್ರೆಸ್ ನಾನಾಗಿ ಅಂಗಡಿಗೆ ಹೋಗಿ ತಗೊಂಡಿದ್ದೀನಿ ಅಂತ. ಇಲ್ಲ, ನನಗೆ ದೇವರು ಕೊಟ್ಟರು. ನನ್ನ ತಂದೆ ತಾಯಿ ದೇವರಿಗೋಸ್ಕರ ನಿಂತರು, ನನಗೆ ದೇವರು ಕೊಟ್ಟರು. ಈಗಲೂ ಇದೆ. ನಾನು ದೇವರಿಗೋಸ್ಕರ ದೇವರೇ ನನ್ನ ಸೇವೆಗೆ ಬರ್ತೀನಿ ಅಂತ ಹೇಳಿ ಸೇವೆಗೆ ಒಪ್ಪಿಸಿ ರಿಸೈನ್ ಮಾಡಿ ಬಂದಮೇಲೆ ಅಕೌಂಟಲ್ಲಿ ಅಮೌಂಟ್ ಇಲ್ಲ. ಯಾಕಂದರೆ ಲಾಸ್ಟ್ ನಾನು ಇಷ್ಟು ಕೊಡಬೇಕು ಅಂತ ಸಭೆಗೋಸ್ಕರ ಇಷ್ಟು ಕೊಡಬೇಕಂತ ಹೇಳಿ ಇಟ್ಟಿರೋ ಅಮೌಂಟೆಲ್ಲ ಕೊಟ್ಟು ಸ್ವಲ್ಪ ಫೋನ್ ತಗೊಂಡ್ಮೇಲೆ ನನ್ನ ಅಕೌಂಟಲ್ಲಿ 2000ಗಿಂತ 2000 ಅಷ್ಟೇ ಇರೋದು, ಅಕೌಂಟಲ್ಲೇ ಅಷ್ಟೇ ಇದ್ದಿದ್ದು. ಸ್ಟಾರ್ಟಿಂಗಲ್ಲಿ ಬಂದಮೇಲೆ ಸ್ವಲ್ಪ ದಿವಸ ಆದಮೇಲೆ ದೇವರೇ ಏನಕ್ಕೂ ದುಡ್ಡಿಲ್ಲ, ದಶಮ ಭಾಗ ಹಾಕ್ಲಿಕ್ಕೂ ದುಡ್ಡಿಲ್ವಲ್ಲ ಅಂತ ಹೇಳಿ ಅಳ್ತಾ ಪ್ರೇಯರ್ ಮಾಡಬೇಕಾದ್ರೆ ಸಭೆಯಲ್ಲಿರೋ 2-3 ಬಂದು ನನಗೆ ದೇವರು ನಿಮಗೆ ದುಡ್ಡು ಕೊಡು ಅಂತ ಹೇಳಿದರು, ಅದಕ್ಕೆ ಕೊಡ್ತಾ ಇದ್ದೀವಿ ತಗೋ ಅಂತ ಹೇಳಿದರು. ನಾನು ಹೇಳಿದೆ, ಅದು ನನಗೂ ನನ್ನ ಅಪ್ಪನಿಗಿರೋ ಸಂಬಂಧ, ನಾನು ತಗೊಳ್ಳಲ್ಲ, ನೀವು ಕೊಡಬೇಡಿ. ನನ್ನ ಅಪ್ಪನಿಗೆ ಗೊತ್ತು ನನಗೆ ಕೊಡಬೇಕಂದ್ರೆ ಆತನ ಆಕಾಶ ದ್ವಾರಗಳನ್ನು ತೆಗೆದು ಕೊಡ್ತಾರಂತೆ. ನಾನು ತಗೊಂಡಿಲ್ಲ, ನಾನು ಪ್ರೇಯರ್ ಮಾಡ್ತಾಯಿದ್ದೆ ಅಷ್ಟೇ, ದೇವರೇ ಅಂತ ಹೇಳಿ. ಬಿಟ್ಟಿರೋ ಕಂಪನಿಯಿಂದ 2 ಸಾರಿ ನನಗೆ ಬೋನಸ್ ಬಂತು, 2 ಸಾರಿ ಬಂತು ಬೋನಸ್. ದೇವರಿಗೋಸ್ಕರ ನೀನೊಂದು ಒಂದು ಹೆಜ್ಜೆ ಇಟ್ಟಾಗ ದೇವರು ನಿನ್ನ ಕಣ್ಣೀರನ್ನು ನೋಡಿ ಸುಮ್ಮನೆ ಇರೋ ದೇವರಲ್ಲ. ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ಬೇಕಾದ ಸಮಯದಲ್ಲಿ ಬೇಕಾಗಿ ಕೊಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೋಸ್ಕರ ಸ್ವಲ್ಪ ಮಾಡಿ ದೇವರು 100ರಷ್ಟಾಗಿ ಕೊಡ್ತಾರೆ. ನಾನು ಹೇಳಿಲ್ವಾ, ನನಗೆ ಬಟ್ಟೆ, ನನ್ನ ಡ್ರೆಸ್ಸಸ್ ನಾನು ನೋಡ್ತಾ ಇದ್ದೆ, ಬೀರು ತೆಗೆದು ನೋಡ್ಬೇಕಾದ್ರೆ ನಾನಾಗಿ ಅಂಗಡಿ ಹೋಗಿ ನನಗೆ ಇಷ್ಟಪಟ್ಟು ತಗೊಂಡಿರೋ ಡ್ರೆಸ್ಸಸ್ ಯಾವುದು ಅಂತ ನೋಡಿದ್ರೆ ಯಾವುದೂ ಇಲ್ಲ, ಎಲ್ಲ ನನಗೆ ದೇವರು ಕೊಟ್ಟಿದ್ದೆ. ಹೇಗಾದರೂ ಕೊಡ್ತಾರೆ, ಏನಾದರೂ ಮಾಡ್ತಾರೆ. ಯಾಕೆಂದರೆ ದೇವರಿಗೋಸ್ಕರ ನನ್ನ ತಂದೆ ತಾಯಿ ನಿಂತಿದ್ದನ್ನು ದೇವರು ನೋಡಿದ್ದಾರೆ. ದೇವರಿಗೆ ಗೊತ್ತು ನನ್ನ ಮಕ್ಕಳು ಸುಮ್ಮನೆ ಇರುವುದು, ಎಲ್ಲರ ಮುಂದೆ ಅವಮಾನಕ್ಕೆ ಒಳಪಡಿಸಲಿಕ್ಕೆ ನಾನು ಬಿಡುವ ದೇವರಲ್ಲ. ಇಲ್ಲಿ ನೋಡಿ, ಆಪರ್ಚುನಿಟೀಸ್ ಬಂದಾಗ, ಅವಕಾಶ ಬಂದಾಗ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದರಷ್ಟು ಪ್ರತಿಫಲ ಇರುತ್ತೆ. ಶಿಲುಬೆಯನ್ನು ನಾವು ಯಾರೂ ಹೊತ್ತಿಲ್ಲ. ಆಮೇಲೆ ನಾವು ಯಾರೂ ಶಿಲುಬೆಯನ್ನು ಹೊತ್ತಿಲ್ಲ. ಹೊತ್ತಲಿಕ್ಕೆ ಸಿಕ್ಕಿದ ಒಂದೇ ಒಂದು ಆಪರ್ಚುನಿಟಿ ಈ ಮನುಷ್ಯನಿಗೆ. ಆ ಮನುಷ್ಯನ ಶಿಲುಬೆಯನ್ನು ಸ್ವಲ್ಪ ಸಮಯ ಹೊತ್ತಿದ ಅಷ್ಟೇ, ಅದರಷ್ಟು ಆಶೀರ್ವಾದ ಅವನ ತಲೆಮಾರು ಭಕ್ತರಲ್ಲಿ ಅವನು ಪ್ರಸಿದ್ಧನಾದ. ಆಮೇನ್. ನಾವು ಹೇಳ್ಬೋದು, ನನ್ನ ಮಕ್ಕಳು ಚರ್ಚಿಗೆ ಬರಲ್ಲ, ನನ್ನ ಮಕ್ಕಳು ಪ್ರೇಯರಲ್ಲಿ ಇರಲ್ಲ, ನನ್ನ ಮಕ್ಕಳು ಇದಾಗ್ತಾ ಇಲ್ಲ ಅದಾಗ್ತಾ ಇಲ್ಲ, ದೇವರಲ್ಲಿ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀವೇ. ದೇವರಲ್ಲಿ ನೀವು ಹೆಚ್ಚಾಗಿ ದೇವರಿಗೋಸ್ಕರ ಕೊಟ್ಟ ಅವಕಾಶ ಉಪಯೋಗಿಸಿ ನಿಮ್ಮ ಮಕ್ಕಳು ಭಕ್ತರಲ್ಲಿ ಪ್ರಸಿದ್ಧರಾಗ್ತಾರೆ. ನಿಮ್ಮ ಕುಟುಂಬ ಎಲ್ಲ ಪ್ರಸಿದ್ಧರಾಗ್ತಾರೆ, ಸೇವೆಯಲ್ಲಿ ಪ್ರಸಿದ್ಧರಾಗ್ತಾರೆ. 2 ವಿಷಯ ಭೌತಿಕವಾಗಿ ಹೇಳುವಾಗಲೂ ಭಯಭಕ್ತಿಯಲ್ಲಿದ್ದ ಆ ಸೇವಕನ ಕುಟುಂಬ ಯಾವತ್ತೂ ಕಣ್ಣೀರಿಗೆ ಪಾಲಾಗಲಿಕ್ಕೆ, ನಿಂದೆಗೆ ಅವಮಾನಕ್ಕೆ ಗುರಿಯಾಗಲಿಕ್ಕೆ ಬಿಟ್ಟಿಲ್ಲ. ದೇವ ಮನುಷ್ಯನೆಂದು ಗೌರವಿಸಿದ ಆ ಸ್ತ್ರೀ ಮುಚ್ಚಿರುವ ಬಾಗಿಲುಗಳು ದೇವರು ತೆಗೆದರು. ಇಲ್ಲಿ ನೋಡುವಾಗ ಶಿಷ್ಯರಿಗೆ ಸಿಕ್ಕಿದ ಆಪರ್ಚುನಿಟಿ ಶಿಷ್ಯರು ಯೂಸ್ ಮಾಡಿಲ್ಲ. ಸಭಾ ಮಕ್ಕಳಿಗೆ ಹೇಳ್ತಾ ಇರೋದು, ನಮಗೆ ಸಿಕ್ಕೋ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ಒಂದು ವೇಳೆ ಆ ಸಮಯದಲ್ಲಿ ಏನೋ ಆಶೀರ್ವಾದ ಕಾಣದಿರ್ಬೋದು, ಆದರೆ ಅದು ನಮ್ಮ ತಲೆಮಾರು ಭಕ್ತರಲ್ಲಿ ಪ್ರಸಿದ್ಧರಾಗಲಿಕ್ಕೆ ಕಾರಣ ಆಗ್ತಾರೆ. ದೇವ ಸಭೆಯಲ್ಲಿ ಬಂದು ಒಂದು ಚಿಕ್ಕ ಕೆಲಸ ಮಾಡಿ ನೋಡಿ, ಅದರಷ್ಟು ಪ್ರತಿಫಲ ಇದ್ದೇ ಇರುತ್ತೆ. ಆತನು ಯಾರಿಗೂ ಸಾಲದವರಲ್ಲ, ಋಣ ಇಟ್ಟುಕೊಳ್ಳುವ ದೇವರಲ್ಲ.
ಇದುವರೆಗೂ ನಡೆಸಿದ ಆತನು ಇನ್ನು ಮುಂದೆ ನಡೆಸುವ ಆತನಾಗಿದ್ದಾರೆ. ಹಾಲೆಲೂಯಾ. ಹಾಗೆ ಮತ್ತೊಂದು ವಿಷಯ ಕೂಡ ನಾವು ನೋಡೋಣ. ಇನ್ನೊಬ್ಬ ವ್ಯಕ್ತಿ ಕೂಡ ಬಗ್ಗೆ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 2-3 ವಾಕ್ಯ. ಪೋಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲಿಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವನ ಮನೆಗೆ ಹೋಗಿ ತಾನು ಅವರು ಒಂದೇ ಕಸಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸಬಾಗಿತ್ತು. ಹಾಲೆಲೂಯಾ. ಇಲ್ಲಿ ನೋಡುವಾಗ ಅಕ್ಕಿಲ್ಲನು ಪ್ರಿಸ್ಕಿಲ್ಲಳು ಇಬ್ಬರು ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ. ಇವರು ಪೌಲನ ಜೊತೆಯಲ್ಲಿ ನಡೆದಂಥ ವ್ಯಕ್ತಿಗಳು. ಆಮೇನ್. ಪೌಲನು ಪ್ರಸಿದ್ಧರಾದ ಪೌಲೋಪೋಸ್ತಲರ ಜೊತೆಯಲ್ಲಿ ನಡೆದಂಥ ವ್ಯಕ್ತಿ ಇವರಾಗಿದ್ದಾರೆ. ಇವರ ರಿಲೇಷನ್ಶಿಪ್, ಇವರ ಫ್ರೆಂಡ್ಶಿಪ್, ಪೌಲನಿಗೂ ಅಕ್ಕಿಲ್ಲ ಪ್ರಿಸ್ಕಿಲ್ಲಳಿಗೂ ಇರುವಂಥ ಸಂಬಂಧ ಪ್ರಾರಂಭವಾಗಿದೆ. ಎಲ್ಲಿಂದ ಗೊತ್ತಾ? ಒಂದು ಕೆಲಸದಿಂದ. ಒಂದೇ ಕೆಲಸ ಮಾಡ ಒಂದು ಸಂಬಂಧ ಪ್ರಾರಂಭವಾಗಿ 26ನೇ ವಾಕ್ಯ ನೋಡಿ. 18ನೇ ಅಧ್ಯಾಯ 26ನೇ ವಾಕ್ಯ. ಅವನು ಸಭಾ ಮಂದಿರದಲ್ಲಿ ಧೈರ್ಯದಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದನು. ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಳು ಅಕ್ವಿಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ಹಲ್ಲೆಲೂಯಾ. ಫಸ್ಟು ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಫಸ್ಟು ಅವರು ಪೌಲನ ಜೊತೆಲಿ ಬರೀ ಏನು ಮಾಡ್ತಾಯಿದ್ರು? ಕೆಲಸ ಮಾಡ್ತಾಯಿದ್ರು. 26ನೇ ವಾಕ್ಯಕ್ಕೆ ಬಂದಾಗ ಏನು ಮಾಡ್ತಾ ಇದ್ದಾರೆ? ಒಬ್ಬರನ್ನ ಶಿಷ್ಯರನ್ನಾಗಿ ಮಾಡುವಂಥ ಅಭಿಷೇಕ ಅವರಿಗೆ ಬಂತು. 24ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಅಲೆಕ್ಸಾಂದ್ರದಲ್ಲಿ ಹುಟ್ಟಿದ ಅಪೊಲ್ಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದನು. ಅವನು ಬಹಳ ವಾಕ್ಚಾತುರ್ಯ ಉಳ್ಳವನಾಗಿ ಶಾಸ್ತ್ರಗಳಿಂದ ಎಲ್ಲ ಪ್ರಸಂಗ ಮಾಡ್ತಾ ಇದ್ದಾನೆ. ಇವನು ಪ್ರಸಂಗ ಮಾಡುವುದನ್ನು ನೋಡಿ ಇವನನ್ನು ಆತ್ಮೀಕವಾಗಿ ಬೆಳೆಸಲಿಕ್ಕೆ ಯಾರು ಬರ್ತಾ ಇದ್ದಾರೆ? ಅಕ್ಕಿಲ್ಲನು ಪ್ರಿಸ್ಕಿಲ್ಲಳು. ಇವರಿಗೆ ಈ ಅಭಿಷೇಕ ಎಲ್ಲಿಂದ ಬಂತು? ಪೌಲನಿಂದ. ಸೇವಕರ ಜೊತೆಲಿ ನಡೀರಿ, ಶಿಫ್ಟ್ ಆಗುತ್ತೆ ಅಭಿಷೇಕ. ಪೌಲೋಪೋಸ್ತಲನ ಕೆಲಸ ಏನಾಗಿತ್ತು? ಸುವಾರ್ತೆ ಸಾರುವ ಕೆಲಸ. ಹೋಗಿ ಒಬ್ಬೊಬ್ಬರನ್ನು ಶಿಷ್ಯರನ್ನಾಗಿ ಮಾಡಿ ಅವರಿಗೆ ಅಪೊಸ್ತಲರನ್ನಾಗಿ ಮಾಡಿ ಸಭೆಯನ್ನು ಕೊಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗೋ ಕೆಲಸ. ಇಲ್ಲಿ ಅವನ ಜೊತೆ ಕೆಲಸ ಮಾಡಿದ ಪ್ರಿಸ್ಕಿಲ್ಲಳು ಏನಾಗ್ತಾ ಇದ್ದಾರೆ? ಅಭಿಷೇಕ ತುಂಬುತ್ತಾ ಇದೆ. ಸೇವಕರ ಜೊತೆ ಇರುವ ಸಂಬಂಧ ನಿಮ್ಮನ್ನು ಅಭಿಷೇಕ ಉಳ್ಳವರಾಗಿ ಮಾರ್ಪಡಿಸ್ತಾರೆ. ಅಲ್ಲಿಗೆ ಅವರ ವಿಷಯ ಮುಗ್ದಿಲ್ಲ. ರೋಮಾಪುರದವರೆಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯ ನೋಡುವಾಗ ಅಲ್ಲಿ ಕೂಡ ಹೇಳ್ತಾ ಇದ್ದಾನೆ ಪೌಲೋಪೋಸ್ತಲನು, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲ್ಲಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರಗಳನ್ನು ಸ್ಮರಿಸುತ್ತಾರೆ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಮೇನ್. ಫಸ್ಟ್ ಏನಾಯಿತು? ಪೌಲೋಪೋಸ್ತಲನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಆಮೇನ್. ಪೌಲೋಪೋಸ್ತಲನ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಪೌಲೋಪೋಸ್ತಲನಲ್ಲಿರೋ ಅಭಿಷೇಕ ತುಂಬಿತು. ಈಗ ಏನು ಮಾಡ್ತಾ ಇದ್ದಾರೆ? ಒಬ್ಬರನ್ನ ಸೇವಕರನ್ನಾಗಿ ಎಬ್ಬಿಸುವಂಥ ಬಲ ಅಭಿಷೇಕ ತುಂಬಿಕೊಂಡು ಇವರೇನು ಮಾಡ್ತಾ ಇದ್ದಾರೆ? ಸೇವೆ ಮಾಡಲಿಕ್ಕೆ, ಅವನನ್ನು ಸೇವೆ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಇಲ್ಲಿ 16ನೇ ಅಧ್ಯಾಯದಲ್ಲಿ ಬಂದಾಗ ಏನು ಹೇಳ್ತಾ ಇದೆ? ತಮ್ಮ ಪ್ರಾಣಗಳನ್ನು ಬಿಟ್ಟು ಅಪಾಯಕ್ಕೆ ಗುರಿ ಮಾಡಿ ಸಂರಕ್ಷಿಸಿದ ಕಾರಣ ದೇವರು ಇವರನ್ನು ಆಶೀರ್ವದಿಸಲಿ. ಅನ್ಯ ಜನರ ಸಭೆಗಳೆಲ್ಲವರು ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಆಮೇನ್. ಸೇವಕರ ಜೊತೆಯಲ್ಲಿ ಪ್ರಾರಂಭಿಸಿದ್ದು ಅನ್ಯ ಜನಗಳ ಸಭೆಯವರೆಲ್ಲರೂ ಇವರ ಉಪಕಾರವನ್ನು ಸ್ಮರಿಸುವಂಥ ಸ್ಥಾಯಕ್ಕೆ ಬಂತು. ಸೇವಕರ ಜೊತೆ ನಡೀತಾ ಇರಬೇಕಾದ್ರೆ ಅದು ಮಾತ್ರ ಅಲ್ಲ, ಏನಾಗ್ತಿದೆ ಅಲ್ಲಿ? ಅವರ ಮನೆಯಲ್ಲಿ ಕೂಡುವ ಸಭೆಗೂ ಸಹ
ಆಮೇನ್. ನೀವು ದೇವರ ಸೇವೆ ಮಾಡಲಿಕ್ಕೆ ಇಷ್ಟ ಇದೆಯಾ? ದೇವರ ಸೇವೆ ಮಾಡಲಿಕ್ಕೆ ಮನಸ್ಸಿದೆಯಾ? ದೇವರ ಸೇವಕರ ಜೊತೆ ನಡೀರಿ. ಅವ್ರು ಹೇಳೋದನ್ನು ಮಾಡ್ತಾ ನಡೀರಿ. ನಿನ್ನ ಮನೆಯಲ್ಲೇ ಒಂದು ಸಭೆ ಪ್ರಾರಂಭ ಮಾಡ್ಬೋದು. ಯಾವಾಗ? ಸೇವಕರ ಜೊತೆಯಲ್ಲಿ ನಡೆದಾಗ. ಆ ಅಕ್ಕಿಲ ಪ್ರಿಸ್ಕಿಲಳು ಸೇವಕರ ಜೊತೆಯಲ್ಲಿ ನಡೆದಾಗ ಫಸ್ಟ್ ಬರೀ ಅವರು ಕೆಲಸ ಮಾಡ್ತಾ ಪ್ರಾರಂಭಿಸಿದರು. ಆಮೇಲೆ ಒಬ್ಬರನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸುವಲಿಕ್ಕೆ ಪ್ರಾರಂಭಿಸಿದರು. ಆಮೇಲೆ ಈಗ ಇಡೀ ಸಭೆಗಳವರೇ ಇವರನ್ನು ಸ್ಮರಿಸುವಂತೆ, ಇವರನ್ನು ಇವರು ಎಷ್ಟು ಒಳ್ಳೆಯವರಪ್ಪ, ಇವರಿಂದ ಎಷ್ಟು ಉಪಕಾರ ಆಯ್ತಪ್ಪ ಅಂತ ಹೇಳುವಂಥ ಸ್ಥಾಯಕ್ಕೆ ಅವರನ್ನು ನಿಲ್ಲಿಸಿದ್ದು ಮಾತ್ರವಲ್ಲದೆ ಅವರಿಂದ ಒಂದು ಸಭೆ ಪ್ರಾರಂಭವಾಯಿತು. ಸೇವಕರ ಜೊತೆ ನಡಲಿಕ್ಕೆ ಇಷ್ಟ ಇದೆಯಾ? ಸೇವಕರ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟ ಇದೆಯಾ? ನಿನ್ನನ್ನು ದೇವರ ಆಶೀರ್ವದಿಸ್ತಾರೆ. ಆಮೇನ್. ಆದ್ದರಿಂದ ಇವತ್ತು ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕ 29ನೇ ಅಧ್ಯಾಯ 12ನೇ ವಾಕ್ಯ, ದೊಡ್ಡಸ್ತಿಕೆಗೂ ನೀನೇ ಮೂಲನು. ನಾವೇನಕ್ಕೂ ಇಲ್ಲ. ನಮಗೆ ಆಶೀರ್ವಾದ ಬಂದರೂ ಅದು ದೇವರು ಕೊಟ್ಟಿದ್ದೆ. ನಾವು ಹೇಳ್ಬೋದು, ನಾನು ದುಡ್ದ್ರಿಂದ ನನ್ನ ದುಡ್ಡು ಬಂತು ಅಂತ. ಆ ದುಡಿಯಲಿಕ್ಕೆ ನಿನಗೆ ಶಕ್ತಿ ಕೊಟ್ಟಿದ್ದ ದೇವರು ತಾನೇ, ಆರೋಗ್ಯ ಕೊಟ್ಟಿದ್ದ ದೇವರು ತಾನೇ. ಎಲ್ಲದಕ್ಕೂ ಆಧಾರಭೂತನು ಆತನೇ. ಆತನಿಗೆ ಸಲ್ಲತಕ್ಕ ಗೌರವ, ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನು ಯಾರಿಗೂ ಬಿಟ್ಟು ಕೊಡಬಾರ್ದು. ಯೋಬನ ಪುಸ್ತಕ 41ನೇ ಅಧ್ಯಾಯ 11ನೇ ವಾಕ್ಯ, ಹಾಗೆ 1 ಕೊರಿಂಥಿಯ 8:6 ಈ 2 ವಾಕ್ಯ ಓದಿಕೊಳ್ಳೋಣ. ನಾನು ಸಾಲ ತೀರಿಸಬೇಕಾದರೆ ಮೊದಲು ಅದನ್ನು ನನಗೆ ಕೊಟ್ಟವರು ಯಾರು? ಆಕಾಶ ಮಂಡಲದ ಕೆಳಗಿರುವ ಸರ್ವಸ್ವವು ನನ್ನದೇ. ಆಮೇನ್. ದೇವರು ಸಾಲ ತೀರಿಸಬೇಕಾದ್ರೆ ಅದು ಕೊಟ್ಟದ್ದು ಯಾರು? ದೇವರದೇ ಎಲ್ಲ. ನಮಗೆ ಆಸ್ತಿ, ಅಂತಸ್ತು, ಆಶೀರ್ವಾದ ಬಂದಾಗ ಯಾವತ್ತೂ ಹಿಕ್ಕಿಕೊಳ್ಳಬಾರದು. ನನ್ನಿಂದ ಆಯಿತು, ನನಗಿಷ್ಟಿದೆ, ನಾನಿಷ್ಟು ಮಾಡಿದೆ, ನನಗೆ ಇಷ್ಟು ಆಶೀರ್ವಾದ ಆಯಿತು ಅಂತ ಯಾವತ್ತೂ ಹೇಳಬಾರ್ದು. ಯಾಕೆಂದರೆ ಅದು ಬಂದದ್ದು ದೇವರಿಂದಲೇ. ಬಂದ ಹಾಗೆ ಹಿಂತಿರುಗಿ ಹೋಗ್ಲಿಕ್ಕೂ ಗೊತ್ತಿದೆ ಇರುವ ಆಶೀರ್ವಾದ ಹಾಗೆ ಹಿಡಿದು. 1 ಕೊರಿಂಥಿಯ 8:6 ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣನು. ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಆಮೇನ್. ನಮ್ಮಿಂದ ದೇವರಾಗಿಲ್ಲ, ದೇವರಿಂದ ನಾವಾಗಿದ್ದು. ನಮ್ಮಿಂದ ಸಭೆ ಬೆಳೆಯಲ್ಲ, ದೇವರಿಂದಲೇ ನಮ್ಮನ್ನು ಉಪಯೋಗಿಸ್ತಾರಷ್ಟೇ. ನಮಗೆ ಸಿಗುವಂಥ ಆಶೀರ್ವಾದದಲ್ಲಿ ಯಾವತ್ತೂ ಹೆಚ್ಚಳ ಪಡಬಾರದು. ಆಶೀರ್ವಾದ ಕೆಲಸಗಳಲ್ಲಿ ಉನ್ನತಿ ಬರ್ತಿದೆಯಾ? ಹೆಚ್ಚಾದ ಹಣಕಾಸುಗಳು ಕೈಯಲ್ಲಿ ರೊಟೇಟ್ ಆಗ್ತಿದೆಯಾ? ಯಾವತ್ತಿಗೂ ನನ್ನಿಂದ ಆಯಿತು ಅಂತ ಮಾತು ಬರಬಾರ್ದು. ಯಾಕೆಂದರೆ ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ಆಧಾರಭೂತನು ಯಾರು? ಕ್ರಿಸ್ತನಾಗಿದ್ದಾನೆ. ನನ್ನಿಂದ ದೇವರುಂಟಾಗಲಿಲ್ಲ, ದೇವರಿಂದ ನಾನುಂಟಾಗಿದ್ದೇನೆ. ಆದ್ದರಿಂದ ನನಗಿರೋ ಸಮಸ್ತವು, ಎಲ್ಲದಕ್ಕೂ ಅಧಿಕಾರ ಇರೋದು ದೇವರದೇ. ನಮಗೆ ಕಷ್ಟ ಬಂದಾಗ, ನಾವು ಆಶೀರ್ವದಿಸಲ್ಪಟ್ಟಾಗ ಆಗುವಂಥ ಒಂದು ವಿಷಯ ಏನಂದರೆ, ಹಾದು ಬಂದ ಮಾರ್ಗವನ್ನು ಮರೆತು ಹೋಗ್ತೀವಿ. ಅದಕ್ಕೆ ಹಾಡುಗಾನ, ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನ ವಂದಿಸುವೆ, ವಂದಿಸುವೆ. ಹಾದು ಬಂದ ಮಾರ್ಗ ತಿರುಗಿ ನೋಡಿದ್ರೆ ಕಣ್ಣೀರಿಂದ ವಂದಿಸುವಂಥದ್ದೇ ಇರೋದು. ಈಗಿರುವ ಆಶೀರ್ವಾದ ನೋಡಿ, ಈಗಿರುವ ಅಂತಸ್ತು, ಈಗಿರುವ ಎಲ್ಲವನ್ನು ನೋಡಿ ದೇವರಿಗಿರುವ ಮುಖ್ಯ ಸ್ಥಾನ ನಾವು ಬಿಟ್ಟುಕೊಡಬಾರ್ದು. ಯಾಕೆಂದರೆ ದೇವರದು ಇಷ್ಟಪಡುವ ದೇವರಲ್ಲ. ತೆಗೆದು ಓದಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಏಷಾಯ ಪ್ರವಾದಿಯ ಗ್ರಂಥ 48ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಇರ್ಬೋದು. ಆ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನನ್ನ ಮಹಿಮೆಯನ್ನು ನಾನು ಯಾರಿಗೂ ಸಲ್ಲಗೊಡಿಸುವ ದೇವರಲ್ಲ.
ನಾನು ನಿಮ್ಮನ್ನು ಶೋಧಿಸಿದ್ದೇನೆ, ಸರಿ, ಚಿನ್ನವನ್ನು ಪುಟಕ್ಕೆ ಹಾಕುವ ಹಾಗೆ ನಿಮ್ಮನ್ನು ಶೋಧಿಸಿದ್ದೇನೆ. ಯಾಕೆ ಅಂದರೆ ನನಗೋಸ್ಕರ, ನನ್ನ ಮಹಿಮೆಗೋಸ್ಕರ, ನನ್ನ ನಾಮದ ಮಹಿಮೆಗೋಸ್ಕರ ನಾನು ಮಾಡಿದ್ದೇನೆ. ನಿಮಗೆ ಆಶೀರ್ವಾದ ಬಂತಾ? ಯಾರಿಗೆ ಮಹಿಮೆ ಆಗಲಿಕ್ಕೆ ಆಶೀರ್ವಾದ ಆಗಿದ್ದು? ದೇವರ ಮಹಿಮೆಗೋಸ್ಕರ. ನಿಮಗೆ ಅಂತಸ್ತು ಬಂತಾ, ಆಸ್ತಿ ಬಂತಾ? ಎಲ್ಲ ದೇವರದು. ಆಗ ದೇವರದ್ದನ್ನು ದೇವರಿಗೆ ಸಲ್ಲಿಸುವಾಗ ದೇವರು ನಮಗೋಸ್ಕರ ಮಾರ್ಗ ತೆಗಿತಾರೆ. ಅದಕ್ಕೆ ಉನ್ನತವಾದ ಒಂದು ಉದಾಹರಣೆ ಅಂದರೆ ಅಬ್ರಹಾಮನು. ಯೆಹೋವ ಈರೆ ಎನ್ನುವ ಹೆಸರು ನಮಗೆಲ್ಲ ಗೊತ್ತು. ಅದು ಆ ಹೆಸರಿಗೆ ಕಾರಣವಾಗಿದ್ದೆ ಅಬ್ರಹಾಮನು. ಹೇಗೆ ಕಾರಣನಾದನು? 25 ವರ್ಷ ಪ್ರಾರ್ಥನೆ ಮಾಡಿ ಒಡಕಿನಲ್ಲಿ ನಿಂತು ದೇವರೇ ಕೊಡಲ್ವಾ 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 ಅಂತ ಕೇಳಿ ಕೇಳಿ ಪಡ್ಕೊಂಡದ್ದು ಈಸಾಕನನ್ನು. 13 ವಯಸ್ಸಾದಾಗ ದೇವರು ಹೇಳಿದ್ರು, ಕರ್ಕೊಂಬ, ಬಲಿ ಕೊಡು. ನಾವೆಲ್ಲರಿಗೂ ಗೊತ್ತು ಈಸಾಕನನ್ನು ದೇವರು ಬಲಿ ಕೊಟ್ಟಿಲ್ಲ. ಅದಕ್ಕಿಂತ ಮುಂಚೆ ದೇವರು ಒಂದು ಟಗರುವನ್ನು ಒದಗಿಸಿದ್ರು ಅಂತ. ಆದರೆ ಯಥಾರ್ಥವಾದ ಸ್ಟೋರಿ ಅದಲ್ಲ. ಅಬ್ರಹಾಮನು ದೇವರು ಹೇಳಿದಾಗಲೇ ಈಸಾಕನನ್ನು ಬಲಿ ಕೊಟ್ಟಾಗಿತ್ತು. 3 ದಿವಸ ಮುಂಚೆನೇ ಅಬ್ರಹಾಮನ ಬಲಿ ಕೊಟ್ಟಾಗಿತ್ತು. ಆದ್ದರಿಂದನೇ ಅಲ್ವಾ ಸಾರಾಳಿಗೂ ಕೂಡ ಹೇಳಿದೆ, ಕರ್ಕೊಂಡು ಹೋಗಿ ಧೈರ್ಯವಾಗಿ ಮಗನನ್ನು ಮಲಗಿಸ್ತಾ ಇದ್ದಾನೆ. ಆಮೇನ್. ಆಶೀರ್ವಾದ ಕೊಟ್ಟಿದ್ದು ದೇವರು ತಾನೇ. ಪ್ರಾರ್ಥನೆ 25 ವರ್ಷದ ಪ್ರಾರ್ಥನೆ ಫಲ ತಾನೇ ಅದು. ದೇವರಿಗೆ ಏನಕ್ಕೆ ಸಮರ್ಪಿಸಿದ್ರು? ಆಮೇನ್. ನಾವು ಹಾಡು ಮಾತ್ರ ಯೆಹೋವಾ ಈರೆಯಾಗಿ ಎಲ್ಲವ ಒದಗಿಸುವೆ, ಯೆಹೋವಾ ನಿಸ್ಸಿಯಾಗಿ ಜಯವನ್ನೇ ನೀಡಿದೆ. ಆದರೆ ಯೆಹೋವ ಈರೆ ಅಂದರೆ ಅದರ ಹಿಂದೆ ಒಂದು ದೊಡ್ಡ ತ್ಯಾಗ ಇದೆ. 25 ವರ್ಷ ಕುತ್ಕೊಂಡು ಪ್ರಾರ್ಥನೆ ಮಾಡಿ 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 ಸಿಕ್ಕಿದ್ದು ಈಸಾಕನ. ದೇವರು ಹೇಳಿದ್ರು 13 ವರ್ಷ ಗಂಟ ಚೆನ್ನಾಗಿ ಆಟ ಆಡಿಸಿ ಆಲನೆ ಪಾಲನೆ ಎಲ್ಲ ಮಾಡಿದ ನಂತರ ದೇವರು ಹೇಳ್ತಾ ಇದ್ದಾರೆ, ಸಾಕು, ನೀನು ಆಲನೆ ಪಾಲನೆ ತಗೊಂಬಂದು ಸಮರ್ಪಿಸು. ಅಬ್ರಹಾಮನು ದೇವರು ಹೇಳಿದ ತಕ್ಷಣ ಮನಸ್ಸಿನಲ್ಲೇ ಸಮರ್ಪಣೆ ಮಾಡಿಬಿಟ್ಟ. ಸ್ಯಾಕ್ರಿಫೈಸ್ ಮನಸ್ಸಿನಲ್ಲೇ ದೇವರಿಗೆ ಯಜ್ಞವಾಗಿ ಅರ್ಪಿಸ್ಬಿಟ್ಟ. ಹೆಂಡತಿಗೆ ಹೇಳಿಲ್ಲ. ಯಾಕೆ? ಹೆಂಡತಿಯ ಅಪನಂಬಿಕೆ ನನ್ನ ಆಶೀರ್ವಾದಕ್ಕೆ ತಡೆಯಾಗಬಾರದು. ಕೆಲ ವಿಷಯಗಳು ಅಪನಂಬಿಕೆ ಇರುವ ಜನರ ಜೊತೆ ಹಂಚಿಕೊಳ್ಳಬೇಡಿ, ಅದು ನಿಮ್ಮ ಆಶೀರ್ವಾದಕ್ಕೆ ತಡೆಯಾಗುತ್ತದೆ. ದೇವರಿಗೆ ಸಲ್ಲಿಸಬೇಕಾದ ಅರಿಕೆ ಸಲ್ಲಿಸುವಾಗ ಇಷ್ಟೊಂದೆಲ್ಲ ಕೊಡಬೇಕಾ ನೀನು ಅಂತ ಹೇಳುವಂಥ ಜನರ ಮುಂದೆ ಹೇಳಕ್ಕೆ ಹೋಗಬೇಡಿ, ನಾನು ಇಷ್ಟು ಕೊಡಬೇಕು ಅಂತ ಹೇಳಿ. ಅದು ನಿನ್ನ ಆಶೀರ್ವಾದಕ್ಕೆ ತಡೆಯಾಗುತ್ತೆ. ಇದು ಹೇಳಬೇಕಾದ್ರೆ ಅಬ್ರಹಾಮನಿಗೆ ಕೊಟ್ಟರು ಅಂತ ಹೇಳಬೇಕಾದ್ರೆ ಅದು ತ್ಯಾಗ ನಿಮಗೆ ಗೊತ್ತಾಗಲ್ಲ. ಒಂದು ಉದಾಹರಣೆ, 5 ವರ್ಷದಿಂದ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ, ದೇವರೇ ನನಗೊಂದು ಮನೆ ಬೇಕು ಮನೆ ಬೇಕು ಮನೆ ಬೇಕು ಅಂತ ಹೇಳಿ 5 ವರ್ಷದಿಂದ ಮೊಣಕಾಲೂರಿ ಕಣ್ಣೀರು ಸುರಿಸಿ ಪ್ರೇಯರ್ ಮಾಡಿ 6ನೇ ವರ್ಷ ಒಂದು ಮನೆ ಗುರುಪ್ರವೇಶ ಮಾಡಿ 1 ವರ್ಷ ಆ ಮನೇಲಿದ್ರಿ. ಒಂದು ದಿವಸ ದೇವ್ರ ಕನ್ಸಲ್ಲಿ ಬಂದ್ಬಿಟ್ಟು ದರ್ಶನ ಕೊಡ್ತಾ ಇದ್ದಾರೆ, ಸಾಕು ನೀನು ಮನೇಲಿ ಇದ್ದಿದ್ದು ಅವರಿಗೆ ಫ್ರೀಯಾಗಿ ನೀನು ಮನೆ ಕೊಟ್ಬಿಡು ಅಂತ. ಏನು ಮಾಡ್ತೀರಾ? ದೇವರೇ, ನಿನಗೂ ನನಗಿರೋ ಸಂಬಂಧ ಇಲ್ಲಿಗೆ ಮುಗೀತು, ನನಗೆ ಮನೆ ಬೇಕಾಗಿತ್ತು, ನಾನು ಮನೆ ಪ್ರೇಯರ್ ಮಾಡಿದೆ, ಸಿಕ್ತು. ಅಬ್ರಹಾಮನು ಮಾಡಿದ್ದಿದೆ. ಆದರೆ ದೇವರಲ್ಲಿ ಬಲಿಯನ್ನೆಲ್ಲ ನೋಡಿದ್ದು ಸಮರ್ಪಣೆ. ದೇವರೇ ನನಗೆ ನೀನು ಇಷ್ಟು ಕೊಟ್ಟ, ನಾನು ಕೊಡ್ತೀನಿ, ರಿಟರ್ನ್ ನೀವೇ ತಗೊಳ್ಳಿ ಅಂತ ಹೇಳಿ ಕೊಟ್ಟ. ಅದು 3 ದಿವಸ ಗಂಟ ದೇವರು ಟೆಸ್ಟ್ ಮಾಡಿದ್ರು. ಕೊಟ್ಟ ಮೇಲೆ 3 ದಿವಸ ಆದರೂ ಗುಣಗುಟ್ತೀಯಾ? ಗುಣಗುಟ್ಟಿಲ್ಲ. ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ದೇವಾರ ಕತ್ತಿ ಎತ್ತುವಾಗ ದೇವರು ಹೇಳ್ತಾ ಇದ್ದಾರೆ, ಸಾಕು, ನೀನು ಸಮರ್ಪಣೆ ಮಾಡಿದ ದಿವಸನೇ ನಾನೊಂದು ಟಗರು ರೆಡಿ ಮಾಡಿಟ್ಟಿದ್ದೆ, ನೀನು ಕತ್ತಿ ಎತ್ತತೀಯೇ ಇಲ್ಲ ಅಂತ ನೋಡ್ತಾ ಇದ್ದೆ, ನೀನು ಕತ್ತಿ ಎತ್ತಿದೆಯಾ, ಸಾಕು, ಆ ಟಗರನ್ನ ಬಲಿ ಮಾಡು. ನಾವು ಹೇಳ್ತೀವಿ, ನಾನು ಇಷ್ಟು ವರ್ಷ ಪ್ರಾರ್ಥನೆ ಮಾಡಿ ಸಿಕ್ಕಿದೆ, ಇದು ಸಮರ್ಪಿಸಿಬಿಟ್ರೆ ಇನ್ನು ಮುಂದೆ ದಾರಿ ಹೆಂಗೆ ಅಂತ. ದೇವರು ಕ್ವೆಶನ್ ಕೇಳೋಕ್ಕಿಂತ ಮುಂಚೆ ಆನ್ಸರ್ ರೆಡಿ ಮಾಡಿಬಿಟ್ಟೆ ಕ್ವೆಶನ್ ಕೇಳೋದು. ಮನುಷ್ಯರ ಥರ ಅಲ್ಲ, ಮನುಷ್ಯರು ಕ್ವೆಶನ್ ಕೇಳಿ ಆನ್ಸರ್ ಮಾಡ್ತಾರೆ. ಆದರೆ ದೇವರು ಆನ್ಸರ್ನ ಫಸ್ಟ್ ರೆಡಿ ಮಾಡ್ತಾರೆ, ಆಮೇಲೆ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡೋದು. ಆಮೇಲೆ ಸಮರ್ಪಣೆ ಮಾಡಲಿಕ್ಕೆ ರೆಡಿಯಾಗಿದ್ದೀರಾ? ದೊಡ್ಡದೇನೂ ಅಲ್ಲ, ನಿಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡಿ. ಯಾಕೆಂದರೆ ಪ್ರಕಟಣೆ 22ನೇ ಅಧ್ಯಾಯ 12ನೇ ವಾಕ್ಯ, ಕೊನೆಯ ವಾಕ್ಯ ಓದಿ ನಾವು ಎದ್ದು ನಿಂತು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಇಗೋ ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ಆಮೇನ್, ಆಮೇನ್. ಅಲ್ಲಿ ಸ್ಟಾರ್ಟಿಂಗ್ ಏನು ಹೇಳ್ತಾ ಇದೆ? ಈಗೋ ಬೇಗನೆ ಬರುತ್ತೇನೆ. ಯೇಸು ಸ್ವಾಮಿಯ ಬರೋಣ ಬಹಳ ಹತ್ತಿರವಾಗಿದೆ. ಆತನು ಪ್ರತಿಯೊಬ್ಬನು ತನ್ನ ಕೆಲಸಕ್ಕೆ ತಕ್ಕ ಪ್ರತಿಫಲ ಕೊಡಬೇಕಾದರೆ ನಾವು ಅವಮಾನಿತರಾಗಿ ನಿಲ್ಲಬಾರದು. ನಮ್ಮನ್ನೇ ದೇವರಿಗೆ ಸಮರ್ಪಿಸಬೇಕು. ಯಾಕೆಂದರೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತಿರೋ ವಾಕ್ಯ ಏನು? ನೀವು ಹೋಗಿ ಎಲ್ಲರನ್ನೂ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ ಕುಮಾರ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿರಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಅವರಿಗೆ ಬೋಧಿಸಿರಿ. ಆಮೇನ್. ಏನು ಹೇಳ್ತಾ ಇದ್ದಾರೆ? ನೀವು ಹೋಗಿ ಎಲ್ಲರನ್ನೂ ಶಿಷ್ಯರನ್ನಾಗಿ ಮಾಡಿರಿ. ನಮ್ಮ ಕೆಲಸ ಅದೇ. ಆಲಯ ಕಟ್ಟಡ ಕಟ್ಟುತ್ತಾ ಇದೆ. ಆಲಯ ಕಟ್ಟಡ ಕಟ್ಟಿ ಒಂದು ಸ್ಥಳಕ್ಕೆ ಬರುತ್ತೆ, ಆದರೆ ದೇವರು ಬೇಗನೆ ಬರ್ತಾರೆ. ಆಲಯ ಕಟ್ಟೋಕ್ಕಿಂತ ಮುಂಚೆ ಬರ್ತಾರೋ ಆಲಯ ಕಟ್ಟಿದ ಮೇಲೆ ಬರ್ತಾರೋ ಗೊತ್ತಿಲ್ಲ, ಆದರೆ ಆಲಯ ಕಟ್ಟುವಾಗಲೂ ನಮಗಿರೋ ಒಂದು ಕೆಲಸ ಇದೆ. ಏನು? ನಾವು ಶಿಷ್ಯರನ್ನಾಗಿ ಮಾಡುವಂಥ ಕೆಲಸ. ಆ ಕೆಲಸವನ್ನು ನಾವು ಮಾಡೋಣ. ಆ ಕೆಲಸ ಮಾಡುವಾಗ ದೇವರು ನಮಗೆ ಉನ್ನತಿ ಕೊಡ್ತಾರೆ. ಪ್ರಾರಂಭದಿಂದ ಹೇಳಿದ್ದು ಮರ್ತು ಹೋಗಬೇಡಿ. ನಿನ್ನ ಆಶೀರ್ವಾದ ಎಷ್ಟೇ ತಡೆಯಾಗಿದ್ರು, ನಿನ್ನ ಆಶೀರ್ವಾದ ಯಾವುದೇ ಬಾಗಿಲುಗಳಲ್ಲಿ ಮುಚ್ಚಲ್ಪಟ್ಟಿದ್ರು, ನಿನಗೆ ಯಾವ ದಾರಿ ಇಲ್ಲ ಅಂತ ಹೇಳಿದ್ರು, ದೇವ ಸೇವಕರನ್ನು ದೇವರಿಗೂ ಭಯಭಕ್ತಿಯುಳ್ಳವನಾಗಿ ನಿಂತುಕೋ. ವರ್ಷಗಳಾಗಿ ಮುಚ್ಚಿರುವ ಬಾಗಿಲುಗಳು ದೇವರು ಒಂದು ನಿಮಿಷದಲ್ಲಿ ತೆಗಿತಾರೆ. ಯಾವುದೇ ವಿಷಯಗಳಾದರೂ ದೇವರ ಮುಂದೆ ಸಮರ್ಪಿಸೋಣ. ನಮಗೆ ದೇವರು ನಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಕೊಡಬೇಕಾದ್ರೆ ನಮ್ಮ ಕೆಲಸ ಏನು ಕಾಣದಿದ್ದರೆ ಹೇಗೆ ಪ್ರತಿಫಲ ಕೊಡ್ತಾರೆ? ಹಲ್ಲೆಲೂಯಾ. ಅವರವರ ಪ್ರತಿಫಲ ನಾವೇನು ತಗೊಂಡು ಹೋಗ್ತೀವಿ ದೇವರ ಮುಂಚೆ, ಎಲ್ಲ ದೇವರಿಗೆ ಏನು ಪ್ರೀತಿಯಾಗಿರುತ್ತದೋ ಅದೇ ನಾವು ಕೊಡಬೇಕು. ದೇವರಿಗೆ ಎಲ್ಲದಕ್ಕಿಂತ ಏನಿಷ್ಟ? ಒಂದು ಪಾಪಿ ದೇವರ ಕಡೆಗೆ ತಿರುಗುವುದೇ ಎಲ್ಲದಕ್ಕಿಂತ ದೇವರಿಗೆ ಇಷ್ಟ ಆಗಿರೋದು. ನಮ್ಮನ್ನೇ ದೇವರಿಗೆ ಸಮರ್ಪಿಸೋಣ, ಎದುರಿಕೊಳ್ಳೋಣ, ಪ್ರಾರ್ಥಿಸೋಣ. ಕೇಳಿರೋ ವಾಕ್ಯ ಮರೆತು ಹೋಗಬೇಡಿ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 12ನೇ ವಾಕ್ಯ ಮಾತ್ರ ಯಾವತ್ತೂ ಮರೆಯಬಾರದು. ನಾನು ದೊಡ್ಡಸ್ತಿಕೆ ಬಂದದ್ದು ನನ್ನಿಂದ ಅಲ್ಲ, ಆಸ್ತಿ ಬಂದಿದ್ದು ನನ್ನಿಂದ ಅಲ್ಲ. ಅಲ್ಲಿ ನೋಡಿ, ನಾವು 29ನೇ ಅಧ್ಯಾಯ ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಅಲ್ಲಿ ಬೆಳ್ಳಿ, ಬಂಗಾರ, ಮರ, ಕಟ್ಟಿಗೆ, ಆಸ್ತಿ, ಅಂತಸ್ತೆಲ್ಲ ತಗೊಂಬಂದು ಇಸ್ರಾಯೇಲರು ಕೊಡಬೇಕಾದ್ರೂ ದಾವೀದನವರ ಮುಂದೆ ನಿಂತು ಹೇಳ್ತಾ ಇದ್ದಾರೆ, ಈ ದೊಡ್ಡಸ್ತಿಕೆಗೆ ಎಲ್ಲ ಮೂಲ ಕಾರಣ ದೇವರಾಗಿದ್ದಾರೆ, ನಿಮ್ಮದು ಯಾರ್ದು ಅಲ್ಲ, ದೇವರದೇ ಇದು ಅಂತ ಹೇಳಿ. ನಾವು ಯಾವತ್ತು ದೇವರಿಗೆ ಕೊಡುವಾಗ ನಂದಿಷ್ಟು ಅಂತ ಹೇಳಿ ದೊಡ್ಡಸ್ತಿಕೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ನಾವೆಲ್ಲ ದೇವರು ಕೊಟ್ಟಿದ್ರಿಂದಲೇ ನಾವು ಕೊಡ್ತಾ ಇರೋದು. ಹಲ್ಲೆಲೂಯಾ. ಆದರೆ ದೇವರು ಕೊಡುವಂಥ ದಾರಿಗಳು ಯಾವುದು ಅಂತ ನಿಮಗೆ ಹೇಳಿ ಆಯಿತು. ನೀವು ಯಾವ ದಾರಿಯನ್ನು ಆರಿಸ್ಕೊಳ್ತೀರೋ ಅದು ನಿಮಗೆ ಆಶೀರ್ವಾದಕರವಾಗಿರ್ತದೆ. ಕುರೇನಿಯನ ಸೀಮೋನನ ಹಾಗೆ ಸಿಕ್ಕುವ ಅವಕಾಶ, ನೀವು ನಿಮ್ಮ ಮಕ್ಕಳು ಭಕ್ತರಲ್ಲಿ ಪ್ರಸಿದ್ಧರಾಗಬೇಕಂದ್ರೆ ಸಿಕ್ಕುವ ಅವಕಾಶವನ್ನು ಉಪಯೋಗಿಸಿರಿ. ಶಿಷ್ಯರಾಗಿ ಈ 3.5 ವರ್ಷ ಶಿಷ್ಯರಾಗಿದ್ದರೂ ಪ್ರಯೋಜನ ಇರಲಿಲ್ಲ. ಆ ಆಶೀರ್ವಾದ ದಾರಿಯಲ್ಲಿ ಹೋಗೋವನಿಗೆ ಬಿಟ್ಟು ಕೊಟ್ಟಿದ್ದು ಶಿಷ್ಯರೇ. ನಿಮ್ಮ ಆಶೀರ್ವಾದವನ್ನು ಬಿಟ್ಟುಕೊಡದೆ ನೀವು ನೋಡಿಕೊಳ್ಳಿ. ಆತನು ಯಾರಿಗೂ ಸಾಲದವನಲ್ಲ, ಆತನು ಯಾರಿಗೂ ಋಣ ಇಟ್ಟುಕೊಳ್ಳುವ ದೇವರಲ್ಲ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪವಿತ್ರಾತ್ಮರೇ, ನಾವು ವಾಕ್ಯವನ್ನು ಕೇಳಿದ್ದೇವೆ. ನೀನು ಈ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡಿದೀಯಾ. ನಿನ್ನ ಪ್ರಭಾವ ಇಲ್ಲಿ ಪ್ರಕಟವಾಗಬೇಕು. ಈ ವಾಕ್ಯ ನಮ್ಮ ಮನಸ್ಸುಗಳಲ್ಲಿ ಇದು ಸ್ಥಿರಗೊಳ್ಳಬೇಕು. ಪವಿತ್ರಾತ್ಮರೇ, ಅದಕ್ಕೆ ನಮ್ಮನ್ನು ತುಂಬಿಸಿರಿ. ನಿನ್ನ ಸನ್ನಿಧಿಯೋಳ್ ಸೇರಿ ನಾನು ನಿಮ್ಮ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಏನೇ ಬಂದರೂ ಹಿಂದಿರುಗೇನು ನಾ.
ಪವಿತ್ರಾತ್ಮರೇ ನಿನ್ ಸನ್ನಿಧಿಯೊಳಗೆ ಪವಿತ್ರಾತ್ಮನೇ ಈ ಸಭೆಯ ಮಧ್ಯದಲ್ಲಿ ಆವರಿಸಿದ್ದಾರೆ. ಆತನ ಶಕ್ತಿಯನ್ನು ಇಲ್ಲಿ ಇಳಿದು ನಿಂತಿದೆ. ಅನುಭವಿಸುವುದಕ್ಕಾಗಿ ಸ್ತೋತ್ರ. Yes, yes, yes. Right now in the name of Jesus. ಕೆಲ ಸೈತಾನನ ಬಂಧನಗಳು ನಾನು ನಿನ್ನನ್ನು ಪ್ರೀತಿಸುವೆ. ಆಮೆನ್ ಆಮೆನ್. ನಿನ್ನ ಪಾದ ಹಿಡಿತಾ ಇದ್ದಾರೆ. ಪ್ರಕಟಣೆ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ, ಆತ್ಮನು ಹೇಳೋದು ಸಭೆಗಳಿಗೆ ಹೇಳೋದು ಕಿವಿಯುಳ್ಳವನು ಕೇಳಲಿ. ಪ್ರಕಟಣೆ ಪುಸ್ತಕದಲ್ಲಿ ಹೇಳುತ್ತಾ ಇದೆ, ಆತ್ಮನು ಸಭೆಗೆ ಹೇಳುವುದು ಕಿವಿಯುಳ್ಳವನು ಕೇಳಲಿ. ಆತ್ಮನು ಮಾತಾಡಿದ್ದಾರೆ, ಕೇಳಿ ಅನುಸರಿಸುವರ ಮೇಲೆ ಆಶೀರ್ವಾದಗಳು ಬರುವುದು. ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ಭಾನುವಾರ ದಿವಸಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ದಿನದಲ್ಲಿಯೂ ದೇವರೇ, ನಿಮ್ಮನ್ನು ಆರಾಧಿಸುವಂತೆಯೂ, ನಿಮ್ಮನ್ನು ಸ್ತುತಿಸುವಂತೆಯೂ, ನಿಮ್ಮನ್ನು ಕೊಂಡಾಡುವಂತೆಯೂ ಮತ್ತು ನಿಮ್ಮ ವಾಕ್ಯಗಳು ಧ್ಯಾನಿಸುವಂತೆಯೂ, ನಿಮ್ಮ ವಚನದ ಮುಂದೆ ನಮ್ಮನ್ನು ಸಮರ್ಪಣೆ ಮಾಡುವಂತೆಯೂ ಕೃಪೆ ನೀಡಿದಕ್ಕಾಗಿ ಸ್ತೋತ್ರ. ದೇವಾ, ನೀವು ಕೊಟ್ಟ ಆಲೋಚನೆಗಳಿಗಾಗಿ ಸ್ತೋತ್ರ. ದೇವರೇ, ಮಕ್ಕಳು ಎಂದಿಗೂ ಮರೆತು ಹೋಗದಿರಲಿ. ಈ ವಾಕ್ಯ ಯಾವಾಗಲೂ ಜ್ಞಾಪಕದಲ್ಲಿರಲಿ. ವಾಕ್ಯವನ್ನು ಕೇಳಿ ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ನಡೆದಿರೆ ಈ ಶುಭಗಳೆಲ್ಲ ಪ್ರಾಪ್ತವಾಗೋದು. ಎಲ್ಲ ವಚನದಿಂದ ಬರುವಂಥ ಎಲ್ಲ ಶುಭಗಳು ನಿನ್ನ ಮಕ್ಕಳು ಹೊಂದಿಕೊಳ್ಳುವಂತೆ ಕರ್ತನು ಕೃಪೆ ನೀಡು. ತಂದೆ, ಕುಮಾರ, ಪವಿತ್ರಾತ್ಮನಾದ ದೇವರಲ್ಲಿ ನಮ್ಮೆಲ್ಲರನ್ನು ಕೂಡ ಸಭೆಯಾಗಿ ಸಮರ್ಪಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್.
ದೇವರು ತಾನೇ ನಿಮ್ಮೆಲ್ಲರನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.